ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ನಮಗೆ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಈ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸಂಜೆಯ ಯಾರಿಗೆ ಧೃತರಾಷ್ಟ್ರನಿಗೆ ಅಷ್ಟೊಂದು ಬೆಳಕು, ಅಷ್ಟೊಂದು ಸೂರ್ಯನಷ್ಟು ಪ್ರತಿಭೆ, ಅಷ್ಟೊಂದು ತೇಜಸ್ಸು ಭಗವಂತನದು. ಅದನ್ನೇ ಎಷ್ಟೋ ಮುನಿವರಿಯರು ಭಗವಂತನ ನೋಡಕ್ಕಾಗದೆ ಭಗವಂತನ ತೇಜಸ್ಸನ್ನು ನೋಡ್ಬಿಟ್ಟು ಭಗವಂತನಿಗೇನು ಆಕಾರ ಇಲ್ಲ, ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಇದನ್ನೇ ಅವರು ನೋಡೋದು, ಅದನ್ನ ಬ್ರಹ್ಮನ್ ಅಂತ ಕರೀತಾರೆ. ಈ ಒಂದು ಭಗವಂತನ ತೇಜಸ್ಸನ್ನು ಅದನ್ನೇನ್ ಹೇಳ್ತಾರೆ, ಬ್ರಹ್ಮನ್ ಅಂತ. ಭಗವಂತನನ್ನು 3 ಹಂತದಲ್ಲಿ ಭಗವಂತನನ್ನು ತಿಳ್ಕೊಳ್ಬಹುದು. ಮೊದಲನೇ ಹಂತ ಬ್ರಹ್ಮನ್, ಎರಡನೇ ಹಂತ ಭಗವಂತ ಎಲ್ಲಾ ಕಡೆ ಇರೋ ಪರಮಾತ್ಮನನ್ನು ತಿಳಿದಾಗ, ಮೂರನೆಯದು ಸ್ವಯಂ ಭಗವಂತನನ್ನು ಹೇಗೆ ಅರ್ಜುನ ನೋಡಿ ಆತನನ್ನು ಹೊಗಳ್ತಾ ಇರ್ತಾನೆ ನೋಡಿ. ಇದಕ್ಕೆಲ್ಲ ವಿಶ್ವರೂಪಕ್ಕಲ್ಲ, ವಿಶ್ವರೂಪಕ್ಕೆ ಮುಂಚೆ ಹೇಗೆ ಕೃಷ್ಣ ಇದ್ನೋ ಅದು ಭಗವಂತನ ಸ್ವಯಂ ರೂಪ. ಈ 3 ವಿಧದಲ್ಲಿ ಭಗವಂತನನ್ನು ನಾವು ನೋಡಬಹುದು. ಸೊ ಇಲ್ಲಿ ಸಂಜೆ ಹೇಳ್ತಾ ಇರೋದೇನು, ಅವರು ಭಗವಂತ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಯಿಸಿದರೆ ಹೇಗೆ ಒಂದು ತೇಜಸ್ಸಿದೆಯೋ ಆ ತೇಜಸ್ಸನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೋಡಿ, ಯಾವಾಗ್ಲೂ ನಾವು ಸೂರ್ಯನ್ ನೋಡಕ್ಕಾಗತ್ತಾ? ಸೂರ್ಯನ್ ನೋಡಿದ್ರೆ ಬರೀ ಬೆಳಕಿರುತ್ತೆ. ಹಾಗೇನ್ ಹೇಳ್ಬೋದು, ಯಾರೋ ಚಿಕ್ಕ ಮಕ್ಕಳು ಅದೊಂದು ಬೆಳಕು, ಅದು ಹಿಂದ್ಗಡೆ ಒಂದು ಗ್ರಹ ಇದೆ ಅಂತ ಯಾರಿಗಾರು ಗೊತ್ತಾಗತ್ತಾ? ಗೊತ್ತಾಗದೇ ಇಲ್ಲ. ಅಲ್ಲಿ ಏನು ಇಲ್ಲ, ಸುಮ್ಮನೆ ಬೆಳಕು ಅಂತಾರೆ. ಆ ತರನೇ ಆ ಒಂದು ತೇಜಸ್ಸನ್ನು ನೋಡಿ ತುಂಬಾ ಜನ ಏನ್ ಹೇಳ್ತಾರೆ, ಭಗವಂತ ಅಂದ್ರೆ ಬ್ರಹ್ಮನ್ ಅಂತ, ತೇಜಸ್ಸು ಅದು ಒಂದು ಜ್ಯೋತಿ ಅಂತ ಹೇಳ್ತಾರೆ. ಇಲ್ಲ, ಅದು ಯಾಕಂತಂದ್ರೆ ಅವರಿಗೆ ಆ ಜ್ಯೋತಿಯನ್ನು ದಾಟಿ ಭಗವಂತನ ನೋಡಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅವ್ರು ಅಷ್ಟೇ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ವಿಶ್ವರೂಪದ ಬಗ್ಗೆ ಅರ್ಜುನನ ವಿವರಣೆ ಅಲ್ಲಿ ಏನ್ ಮಾಡ್ದ, ಅಲ್ಲಿ ಸಂಜಯನ ವಿವರಣೆ ಅದು. ಇಲ್ಲಿ ಎಲ್ಲಾ ಜೀವಿಗಳನ್ನು ಒಂದೇ ಸ್ಥಳದಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾರು? ಅರ್ಜುನ ವಿವರಣೆ ಕೊಡ್ತಾ ಇದ್ದಾನೆ. ಈಗ ಎಲ್ಲಾ ಜೀವಿಗಳು ಅಂದ್ರೆ ನಾವು ಹೇಳ್ತೀವಲ್ಲ, ನೀರೊಳಗಡೆ ಜೀವಿಗಳಿದೆ, ನೆಲದ ಮೇಲೆ ಜೀವಿಗಳಿದೆ, ಆಕಾಶದಲ್ಲಿ ಜೀವಿಗಳಿದೆ, ಬೆಂಕಿಯಲ್ಲಿ ಜೀವಿಗಳಿದೆ. ಆ ಎಲ್ಲ ಜೀವಿಗಳು ನಾವು ಹೇಳೋದಿಲ್ಲ 84 ಲಕ್ಷ ಇದು ಏನು ಇದಿದೆ, ಏನು ದೇಹಗಳಿದೆ ಅಂತ ನಾವು ನೋಡಿದ್ವಲ್ಲ. ಆ ಎಲ್ಲವೂ ಅಷ್ಟು ಜೀವಿಗಳು ಒಂದೇ ಸ್ಥಳದಲ್ಲಿ ಅಂದ್ರೆ ಭಗವಂತನ ದೇಹದೊಳಗೆ ನಾನು ನೋಡ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅವನು ಹೇಳೋದ್ರಿಂದಾನೇ ನಮಗೆ ಅರ್ಥ ಆಗೋದಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಆಮೇಲೆ ಕೃಷ್ಣ ಬಂದು ಅನ್ಲಿಮಿಟೆಡ್, ಅಪರಿಮಿತ. ನೋಡಿ, ಅಪರಿಮಿತ ಅಂತಂದ್ರೆ ಅನ್ಲಿಮಿಟೆಡ್, ಅದನ್ನ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗ್ತಿಲ್ಲ. ಯಾಕೆ? ಇಲ್ಲಿ ಅರ್ಜುನನ ಕೈದಲ್ಲಿ ಅದರಿಂದ ಬರೀ ಒಂದು ಪದ ಉಪಯೋಗಿಸ್ತಿದ್ದಾನೆ, ಅನ್ಲಿಮಿಟೆಡ್, ಅಪರಿಮಿತ. ಅದಕ್ಕೆ ಯಾವುದು ಮಿತಿನೇ ಇಲ್ಲ, ಅಪರಿಮಿತವಾಗಿದೆ ನಿನ್ನ ಈ ಒಂದು ವಿಶ್ವರೂಪ. ಅಂದ್ರೆ ಎಲ್ಲಾ ಕಡೆ ಅವನೇ ಇದ್ದಾನೆ ಅಂತ. ಸೂರ್ಯನಂತೆ ಪ್ರಜ್ವಲಿಸುತ್ತಿದ್ಯಾ ಅಂತ ಅಲ್ಲಿ ಹೇಳ್ತಿದ್ದಾನೆ ನೋಡಿ. ಅಲ್ಲೇ ಸಂಜಯ ಕೂಡ ಅದನ್ನೇ ಹೇಳ್ದ, ನೀವು ಸೂರ್ಯನ ತರ ನೀವು ಪ್ರಜ್ವಲಿಸ್ತಾ ಇದ್ದೀರಾ ಅಂತ. ಆ ತರ ಒಂದು ನಿಮಿಷ ನನ್ನ ಬಾಕ್ಲಾಗ್ತದೆ. ಸೂರ್ಯನ ತರ ನೀವು ಅಂದ್ರೆ ಒಂದು ಸೂರ್ಯ ಅಲ್ಲ, ಅಲ್ಲಿ ಹೇಳ್ದಂಗೆ ಸಂಜೆ ಹೇಳ್ದಂಗೆ ಲಕ್ಷಾಂತರ ಸೂರ್ಯನು ಹೇಗೆ ಪ್ರಜ್ವಲ ಆಕಾಶದಲ್ಲಿ ಇದ್ರೋ ಅದನ್ನ ಇಲ್ಲಿ ಮತ್ತೆ ನಾವು ಅರ್ಜುನನ ಮೂಲಕ ತಿಳ್ಕೊಳ್ಬಹುದು. ಸೂರ್ಯನಂತೆ ನೀವು, ಲಕ್ಷಾಂತರ ಸೂರ್ಯರಂತೆ ನೀವು ಪ್ರಜ್ವಲವಾಗಿ ನೀವು ಜ್ವಲಿಸ್ತಾ ಇದ್ದೀರಾ ಅಂತ. ಆಮೇಲೆ ಅಳೆಯಲಾಗದನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದೇನೆ. ನೋಡಿ, ನಾನು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅರ್ಥ ಮಾಡಿಕೊಳ್ಳಲು ಆಗಲಾರದಂತಹ ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ, ಅದನ್ನ ಅಳೆಯಲು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದನ್ನ ಹೇಳಲು ಪ್ರಯತ್ನ ಮಾಡ್ತಿದ್ದೀನಿ ಅಂತ. ಸಾಧ್ಯವಾಗುತ್ತಾ? ಸಾಧ್ಯವಾಗೋದಿಲ್ಲ ಅಲ್ವರ. ಅದು ನಮ್ಮ ಒಂದು ಮಿತಿಗೆ ಮೀರಿದ್ದು, ಅದನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೂ ಹೇಳ್ಬೇಕಲ್ಲ, ಅದರಿಂದ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಂತ. ಯಾಕಂದ್ರೆ ಇಲ್ಲಿ ಅರ್ಜುನ ಹೇಳಲಿಲ್ಲ ಅಂದ್ರೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಅಲ್ವರ. ಆದ್ದರಿಂದ ಇಲ್ಲಿ ಅವನು ಪ್ರಯತ್ನ ಮಾಡ್ತಿದ್ದಾನೆ ಅರ್ಜುನ ನಮಗೆ ತಿಳಿಸ್ಕೊಳ್ಳೋದಕ್ಕೆ. ಆಮೇಲೆ ಸೂರ್ಯ ಮತ್ತು ಚಂದ್ರರು ನಿಮ್ಮ ಕಣ್ಣುಗಳು, 2 ಕಣ್ಣಿದೆಯಲ್ಲ, ಅದ್ರಲ್ಲಿ ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ ಅಂತ. ಈಗ ಅರ್ಥ ಆಯ್ತಾ ನಮಗೆ? ಭಗವಂತ ಎಲ್ಲಾ ಕಡೆ ಇದ್ದಾನೆ, ಅವನ ಕಿರಣಗಳು ಎಲ್ಲಾ ಕಡೆ ಹೋಗಿ ಸೇರುತ್ತೆ, ಅವನ ಒಂದು ಕಣ್ಗಳು ಎಲ್ಲಾ ಜಾಗದಲ್ಲೂ ಇದೆ, ಅವನು ಎಲ್ಲಾ ಜಾಗದಲ್ಲೂ ಇದ್ದಾನೆ ಅನ್ನೋದನ್ನೆಲ್ಲ ಬಹಳ ಸುಲಭವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು.
ಆಮೇಲೆ 16ನೇ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾನೆ, ಅನೇಕ ಬಹುಧರ ವಿಕ್ರ ನೇತ್ರಂ ಪಶ್ಯಾಮಿ ತ್ವಂ ಸರ್ವತೋ ಅನಂತರೂಪಂ ನಾನಾತಂ ನಾ ಮಧ್ಯಂ ನಾ ಪುನಸ್ ತವಧಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ನೋಡಿ ಇಲ್ಲಿ ಆ ಒಂದು ಪದವನ್ನು ಅಲ್ಲಿ ಅರ್ಜುನ ಉಪಯೋಗಿಸ್ತಿದ್ದಾನೆ. ವಿಶ್ವವನ್ನೇ ಆವರಿಸಿರುವ ವಿಶ್ವೇಶ್ವರನೇ, ವಿಶ್ವವನ್ನೇ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ವಿಶ್ವೇಶ್ವರನೇ, ವಿಶ್ವರೂಪನೇ. ಈ ವಿಶ್ವವೇ ನಿನ್ನದು, ಆ ರೂಪವೇ ನೀನು. ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ಅನೇಕ ತೋಳುಗಳನ್ನು, ಅಂದ್ರೆ ನೋಡಿ ಭಗವಂತನಿಗೆ ಎಷ್ಟು ದೊಡ್ಡ ತೋಳಿದೆ ಅಂದ್ರೆ ಎಲ್ಲ ಈ ಒಂದು ವಿಶ್ವವನ್ನೇ ಆವರಿಸಿದೆ ನಿನ್ನ ಆ ತೋಳು ಅಂತ. ಎಷ್ಟು ಎಷ್ಟು ದೊಡ್ಡದಾಗಿದೆ ಆ ತೋಳದ ಬಗ್ಗೆ ಇಲ್ಲಿ ಭಗವಂತನ ಅರ್ಜುನ ವಿವರಿಸ್ತಾ ಇದ್ದಾನೆ. ಆಮೇಲೆ ಉದರಗಳು, ಅನೇಕ ಅನೇಕ ಉದರಗಳನ್ನು ನಾನು ನೋಡ್ತಾ ಇದ್ದೀನಿ. ಆಮೇಲೆ ಅನೇಕ ವಿಸ್ತಾರವಾದಂತಹ ಬಾಯಿಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಮತ್ತೆ ಕಣ್ಣುಗಳು ಕಾಣ್ತಾ ಇದ್ದೇನೆ. ಅಂದ್ರೆ ಕೋಟಿ ಕಣ್ಣುಗಳು, ತೋಳುಗಳು, ಉದರಗಳು, ಇದನ್ನೆಲ್ಲ ನಾನು ನಿನ್ನ ಈ ಒಂದು ವಿಶ್ವರೂಪದಲ್ಲಿ ನಾನು ನೋಡ್ತಾ ಇದ್ದೀನಿ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಅದಕ್ಕೆ ಭಗವಂತ ಎಲ್ಲ ಅಂತ ನಾವು ಇಲ್ಲಿ ಹೇಳೋದು. ಅವನೇ ಆದಿ, ಅವನೇ ಮಧ್ಯ, ಅವನೇ ಅಂತ್ಯ. ಅದರಿಂದ ಯಾವುದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ, ಎಲ್ಲೆಲ್ಲೂ ನೀನೇ ಕಾಣಿಸ್ತಾ ಇದ್ದೀನ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾನೆ ಭಗವಂತ. ಸೊ 16ನೇ ಶ್ಲೋಕದಲ್ಲಿ. ಆಮೇಲೆ ಅರ್ಜುನನ ರೂಪನ ಬಗ್ಗೆ ಅರ್ಜುನನ ವಿವರಣೆ ಮತ್ತೆ ಇನ್ನು ವಿವರಣೆ ಕೊಡ್ತಾ ಇದ್ದಾನೆ ನೋಡಿ. ಪ್ರಜ್ವಲಿಸುವ ಉರಿ, ಅಲ್ಲಿ ಬರೀ ಆ ಒಂದು ಬೆಳಕು ಮಾತ್ರ ಅಲ್ಲ, ಅಲ್ಲಿ ಬರೀ ದೊಡ್ಡ ಒಂದು ಬೆಂಕಿ, ಒಂದು ಜ್ವಾಲೆಯನ್ನ ನಾನು ನೋಡ್ತಾ ಇದ್ದೀನಿ. ಆ ಉರಿ ಹಾಗೆ ದೊಡ್ಡದಾಗಿ ಒಂದು ಉರಿ ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಜ್ವಾಲೆಯನ್ನು ನೋಡ್ತಾ ಇದ್ದೀನಿ. ಅದು ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದೆ. ಅಂದ್ರೆ ಆ ಜ್ವಾಲೆ ಹೇಗಿದೆ ಅಂತಂದ್ರೆ ಅದು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಆವರಿಸಿದೆ ಅದು ಅನ್ನೋದನ್ನ ಅವನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಲೈವ್ ಕಮೆಂಟ್ರಿ ಕೊಡ್ತಾ ಇರೋದು ಯಾರು, ಅರ್ಜುನ. ಆಮೇಲೆ ಮಹರ್ಷಿಗಳ ಮತ್ತು ಸಿದ್ಧರ ಸಮೂಹಗಳು ಪ್ರಾರ್ಥಿಸುತ್ತಿದ್ದಾರೆ. ಈ ಒಂದು ವಿಶ್ವರೂಪ ನಿನ್ನ ವಿಶ್ವರೂಪವನ್ನು ನೋಡ್ಬಿಟ್ಟು ಎಲ್ಲಾ ಮಹರ್ಷಿಗಳು, ಸಿದ್ಧರು, ಎಲ್ಲರೂ ಪ್ರಾರ್ಥಿಸ್ತಿದ್ದಾರೆ. ಆದ್ರೆ ನಾವು ಇನ್ನೂ ಡೀಟೇಲ್ ಆಗಿ ನೋಡಿದಾಗ ಅವರೆಲ್ಲರೂ ಭಯಭೀತರಾಗಿದ್ದಾರಂತೆ. ಎಲ್ಲ ಋಷಿಗಳು, ಸಿದ್ಧರು ಅವರೆಲ್ಲ ಭಯದಿಂದ ಏನ್ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಅಂತಂದ್ರೆ ಭಗವಂತನನ್ನ ಸಮಾಧಾನ ಮಾಡೋದು, ಭಗವಂತನ ತೃಪ್ತಿ ಮಾಡೋದು, ಆ ತರ ಪ್ರಾರ್ಥನೆಗಳು ಮಾಡ್ತಿದ್ದಾರೆ. ಏನಾಗೋಯ್ತು ಈ ಸಮಯದಲ್ಲಿ, ಏನಾದ್ರೂ ಪ್ರಳಯ ಆಗ್ತಾ ಇದೆಯಾ, ಈ ತರ ದೊಡ್ಡ ಒಂದು ಭಗವಂತನ ರೂಪ ನೋಡ್ತಾ ಇದೀವಲ್ಲ ಅಂತ. ಆಮೇಲೆ ಆ ರಸ, ಅವನ ಭಾವ ಇದೆಯಲ್ಲ, ಅರ್ಜುನನ ಭಾವ ಅದು ಹೇಗೆ ಪರಿವರ್ತನೆ ಆಗ್ಬಿಟ್ಟಿದೆ ಅಂದ್ರೆ ಭಯದಿಂದ ತಲ್ಲಣವಾಗ್ಬಿಟ್ಟಿದೆ ಅವನಿಗೆ. ಅದ್ರವರೆಗೂ ಅವನೇನ್ ಮಾಡ್ತಿದ್ದ, ಅವನು ಮಾತಾಡ್ತಿದ್ದ ಕೃಷ್ಣನ ಹತ್ರ. ಈಗ ಭಯದಲ್ಲಿ ಹಾಗೆ ನಡುಕ ಬಂದ್ಬಿಟ್ಟಿದೆ. ಹೇಗೆ ಮೊದಲನೇ ಅಧ್ಯಾಯದಲ್ಲಿ ಅವನು ತನ್ನ ಸಹೋದರರು, ತನ್ನ ಸ್ನೇಹಿತರು ಮತ್ತೆ ಗುರುಗಳು ಅವ್ರನ್ನೆಲ್ಲ ನೋಡಿ ಅವ್ರನ್ನೆಲ್ಲ ಕೊಲ್ಬೇಕಂತ ಭಯ ಬಂತು. ಆದರೆ ಇಲ್ಲಿ ಭಗವಂತನ ವಿಶ್ವರೂಪವನ್ನು ನೋಡಿ ಅವನಿಗೆ ಅಷ್ಟೊಂದು ಭಯ ಆಗ್ಬಿಟ್ಟು ಅವನ ಭಾವ ಏನಾಗಿದೆ ಅಂತಂದ್ರೆ ಅವನ ಮನಸ್ಸು ಬಂದು ಭಯದಿಂದ ತಲ್ಲಣವಾಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಭೀಷ್ಮ, ದ್ರೋಣ, ಕರ್ಣ ನಿಮ್ಮ ಭಯಂಕರ ಬಾಯಿಗಳಲ್ಲಿ ವೇಗವಾಗಿ ಪ್ರವೇಶಿಸಿದ್ದಾರೆ. ಅದನ್ನು ಅಲ್ಲಿ ಅರ್ಜುನ ಹೇಳ್ತಿದ್ದಾನೆ. ಆ ಭೀಷ್ಮರ ಬಗ್ಗೆ, ದ್ರೋಣರು, ಕರ್ಣ ಇವರೆಲ್ಲರೂ ಭಗವಂತನೇ ನಿನ್ನ ವಿಶ್ವರೂಪವಾದ ಬಾಯಿ ನೀನು ದೊಡ್ಡದಾಗಿ ತೆಗೆದಿದೆಯಲ್ಲ, ಆ ಒಂದು ಅಗ್ನಿ ಹೋಗ್ತಿದೆಯಲ್ಲ, ಅದ್ರೊಳಗಡೆ ಇವರೆಲ್ಲರೂ ಪ್ರವೇಶ ಮಾಡ್ತಿದ್ದಾರೆ ಅಂತ. ಸೊ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ, ನಮಗೆ ಇದು ಮುಗಿದು ವಿಷಯ ಬಂದು ಇಲ್ಲಿ ನಮಗೆ ಬಹಳ ಸುಲಭವಾಗಿ ನಮಗೆ ಅರ್ಥ ಆಗ್ತಿದೆ. ಇದರ ಬಗ್ಗೆ ನಾವು ತಿಳ್ಕೊಬಹುದು. ಯಾರು ಇದರಲ್ಲಿ ಸಾಯ್ತಾ ಇದ್ದಾರೆ, ಯಾರು ಮರಣ ಆಗ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸುಲಭವಾಗಿ ನಮಗಿಲ್ಲಿ ಅರ್ಥ ಆಗ್ತಿದೆ. ಸೊ ಅದನ್ನ ನಾವಿಲ್ಲಿ ನೋಡ್ಬೋದು. ಅಮಿಚಾತ್ವಂ ಧೃತರಾಷ್ಟ್ರಸ್ಯ ಪುತ್ರ ಸರ್ವೇ ಸಹೈವ ವಾಣಿ ಫಲಸಂಘೈ ಭೀಷ್ಮ ದ್ರೋಣ ಸುತಪುತ್ರಸ್ತತ್ತ ಸಹಸ್ಮದಿರ್ ಅಪಿ ಯೋಧ ಮುಖ್ಯ ಅಂತ. ಎಲ್ಲ ಯೋಧರು, ಧೃತರಾಷ್ಟ್ರನ ಎಲ್ಲ ಪುತ್ರರು, ಅಂದ್ರೆ ನೋಡಿ ಆ ಪುತ್ರರು, ಎಲ್ಲ ಪುತ್ರರು ಮರಣ ಹೊಂದ್ತಾರಲ್ವಾ ಈ ಒಂದು ಯುದ್ಧದಲ್ಲಿ. ಅದನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಆ ಎಲ್ಲ ಪುತ್ರರು, ಅವರ ಸ್ನೇಹಿತರು, ರಾಜರು, ಅವನಿಗೆ ಯಾರ್ಯಾರು ಸಪೋರ್ಟ್ ಮಾಡಕ್ ಬಂದಿದ್ರು ಆ ಸ್ನೇಹಿತ ರಾಜರು, ಭೀಷ್ಮದೇವ, ದ್ರೋಣ, ಕರ್ಣ, ನಮ್ಮ ಮುಖ್ಯ ಯೋಧರು, ನಮ್ಮ ಕಡೆನಲ್ಲೂ ಸ್ವಲ್ಪ ಜನ ಸಾಯ್ತಾರಲ್ವಾ, ಅವರ ಎಲ್ಲ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸಿದ್ದಾರೆ. ಸೊ ನಿಧಾನವಾಗಲ್ಲ, ವೇಗವಾಗಿ ಎಲ್ಲರೂ ಆ ಒಂದು ನಿನ್ನ ಬಾಯಿ ಒಳಗಡೆ, ಆ ಬಾಯಿಯಲ್ಲಿ ಏನ್ ಬರ್ತಾ ಇದೆ,
ಒಂದು ದೊಡ್ಡ ಅಗ್ನಿ ಇದೆ. ಆ ಅಗ್ನಿಯೊಳಗಡೆ ಎಲ್ಲರೂ ಪ್ರವೇಶ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಅದನ್ನೇ ನಾವು ತಿಳ್ಕೊಳ್ಬಹುದು. ಮರಣ ನಂತರವೂ ನಾವು ಕೃಷ್ಣನ ಒಳಗಡೆನೆ ಇರ್ತೀವಿ, ಮರಣಕ್ಕೆ ಮುಂಚೆ ಕೂಡ ನಾವು ಕೃಷ್ಣನ ಒಳಗಡೆನೆ ಇರ್ತೀವಿ. ನಾವು ಯಾರು ಕೃಷ್ಣನ ಹೊರಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲವೂ ಕೃಷ್ಣನ ಒಳಗಡೆನೆ ನಡೆಯೋದು ಅನ್ನೋ ವಿಷಯ ನಾವಿಲ್ಲಿ ತಿಳ್ಕೊಳ್ಬೇಕು. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇವೆ. ಬಾಯಿ ಒಳಗಡೆ ಹೋಗ್ಬೇಕಾದ್ರೆ ಬಾಯಿ ಒಳಗಡೆ ಸಂಧಿ ಇದೆಯಂತೆ, ಅದನ್ನೆಲ್ಲ ನೋಡಿ ವಿವರಣೆ ಕೊಡ್ತಿದ್ದಾನೆ ಅರ್ಜುನ. ಆ ಸಂಧಿ ಒಳಗಡೆ ಸ್ವಲ್ಪ ತಲೆ ಸಿಗಾಕೊಂಡ್ಬಿಟ್ಟಿದೆಯಂತೆ, ಸ್ವಲ್ಪ ದೇಹ ಆ ಕಡೆ ಇದೆ, ಸ್ವಲ್ಪ ದೇಹ ಈ ಕಡೆ ಇದೆ, ಅಲ್ಲಿ ರಕ್ತ ಬರ್ತಾ ಇದೆ. ಆಮೇಲೆ ಸಂಧಿನಲ್ಲಿ ಆ ಒಂದು ತಲೆಗಳು ದೇಹಗಳಲ್ಲಿ ಸಿಕ್ಕಿ ಪುಡಿ ಪುಡಿ ಆಗ್ಬಿಟ್ಟಿದೆ ಅಂತ ಇಲ್ಲಿ ಅರ್ಜುನ ವಿವರಣೆ ಕೊಡ್ತಿದ್ದಾನೆ. ಅಂದ್ರೆ ಆ ಒಂದು ದೃಶ್ಯ ಎಷ್ಟು ಘೋರವಾಗಿರ್ಬೇಕು ನೋಡಿ, ಅದನ್ನ ನೋಡ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಅದು ಈ ತರ ಯೋಧನಾದಂತಹ ಅರ್ಜುನನಿಗೆ ಅಲ್ಲಿ ಭಯ ಬಂದ್ಬಿಟ್ಟಿದೆ. ಅಂದ್ರೆ ಆ ದೃಶ್ಯ ಎಷ್ಟು ಘೋರವಾಗಿರ್ಬೇಕು ನೋಡಿ. ಯಾರಾದ್ರೂ ಒಬ್ಬರಿಗೆ ಏನಾದ್ರು ಆಯ್ತು ಅಂತಂದ್ರೆ ನಮ್ ಕೈಯಲ್ಲಿ ನೋಡಕ್ಕಾಗಲ್ಲ, ಕಣ್ ಮುಚ್ಕೊಂತಾರೆ. ಯಾರಿಗಾದ್ರೂ ರಕ್ತ ಬಂದ್ಬಿಟ್ರೇನೆ ಆ ರಕ್ತ ನೋಡಿದ್ರೆ ಕೃಷ್ಣ ಅನ್ಬಿಟ್ಟು ಕಣ್ ಮುಚ್ಕೊಂಡ್ಬಿಡ್ತಾರೆ. ಇಲ್ಲಿ ಕೋಟ್ಯಾನು ಕೋಟಿ ಜೀವರಾಶಿಗಳು ಆ ಕೃಷ್ಣನ ಬಾಯಿ ಒಳಗಡೆ ಹೋಗ್ತಿದ್ದಾವೆ. ಅಲ್ಲಿ ಕೃಷ್ಣ ಅಲ್ಲಿ ಪುಡಿ ಪುಡಿ ಬೇರೆ ಆಗ್ತಾ ಇದ್ದಾವೆ. ಅದನ್ನ ನೋಡಿದಾಗ ಅರ್ಜುನಿಗೆ ಎಷ್ಟೊಂದು ಭಯ ಬಂದಿರ್ಬೇಕು ನೋಡಿ. ಆಗ ಅರ್ಜುನ ಕೇಳ್ತಾನೆ, ನೀನು ಯಾರು? ಅರ್ಜುನ ಕೃಷ್ಣನ ಕೇಳ್ತಾ ಇದ್ದಾನೆ, ಕೃಷ್ಣ ನೀನು ಯಾರು, ನಿನ್ನ ಉದ್ದೇಶ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಇಷ್ಟು ದಿನ ಅವನು ನನ್ನ ಸ್ನೇಹಿತ ಅಂತ ತಿಳ್ಕೊಂಡಿದ್ದ. ಆದ್ರೆ ಇಲ್ಲಿ ಈಗ ಪ್ರಶ್ನೆ ಒಂದು ಬಂದ್ಬಿಟ್ಟಿದೆ. ಯಾರಿಗೆ? ಅರ್ಜುನನಿಗೆ. ಅರ್ಜುನ ಕೇಳ್ತಿದ್ದಾನೆ, ಕೃಷ್ಣ ನೀನು ಯಾರು, ನಿನ್ನ ಉದ್ದೇಶ ಏನು ಅಂತ ಇಲ್ಲಿ ಕೇಳ್ತಿದ್ದಾನೆ. ಆಗ ಕೃಷ್ಣ ಹೇಳ್ತಾನೆ ನೋಡಿ, ನಾನು ಕಾಲ ಅಂತ, ನಾನೇ ಸಮಯ, ನಾನು ಕಾಲ, ಐ ಆಮ್ ದ ಟೈಮ್. ನಾನು ಸಾಧನವಾಗು, ನನ್ನ ಸಾಧನವಾಗು, ನನಗೆ ನೀನು ಒಂದು ಇನ್ಸ್ಟ್ರೂಮೆಂಟ್ ಆಗು, ಸಾಧನವಾಗು, ಆಗ ನೀನು ಚೆನ್ನಾಗಿರ್ಲಿಕ್ಕೆ ಸಾಧ್ಯವ. ನಾನೇ ಎಲ್ಲವೂ, ನಾನೇ ಈಗ, ನಾನೇ ಪ್ರೆಸೆಂಟು, ನಾನೇ ಫ್ಯೂಚರು, ಎಲ್ಲ ನಾನೇ. ನಾನೇ ಕಾಲ, ನಾನೇ ಟೈಮ್ ಅಂತ ಇಲ್ಲಿ ಕಾಲಚಕ್ರದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಆಮೇಲೆ ಪ್ರಿಡಿಕ್ಷನ್, ಭವಿಷ್ಯವನ್ನು ಕೂಡ ಈತ ಅಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಆಮೇಲೆ ಅರ್ಜುನನಿಗೆ ಹೋರಾಡಲು ಇಷ್ಟವಿಲ್ಲದಿದ್ದರೆ ಅವರು ಯಾವುದೇ ರೀತಿಯಲ್ಲಿ ಸಾಯ್ತಾರೆ. ನೀನು ಹೋರಾಡೋದಕ್ಕೆ ಇಚ್ಛೆ ಪಡದೇ ಇದ್ರೆ, ನೀನು ಕೊಲ್ಲದೆ ಇದ್ರೆ, ನೀನೇ ನೋಡಿದ್ಯಾ ಅವರೆಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಭೀಷ್ಮನನ್ನ ನೋಡ್ದೆ, ದ್ರೋಣಾಚಾರ್ಯರನ್ನ ನೋಡ್ದೆ, ಕರ್ಣ ನೋಡ್ದೆ, ದೊಡ್ಡ ದೊಡ್ಡ ರಾಜರನ್ನ ನೋಡ್ದೆ, ಯೋಧರನ್ನೆಲ್ಲ ನೋಡ್ದೆ, ಅವರೆಲ್ಲ ನನ್ನ ಬಾಯಿ ಒಳಗಡೆ ಬಂದು ಛಿದ್ರವಾದದ್ದನ್ನ ನೀನು ನೋಡಿದ್ಯಾ. ಅಂದ್ರೆ ಅವ್ರು ಯಾವಾಗ್ಲೂ ಸತ್ತೋಗ್ಬಿಟ್ಟಿದ್ದಾರೆ. ಅವರು ಸತ್ತೋಗದವ್ರನ್ನ ನೀನು ಸಾಯಿಸ್ತೀನಿ ಅಂತ ನೀನ್ ತಿಳ್ಕೊಂಡ್ರೆ ನೀನು ದೊಡ್ಡ ಮೂರ್ಖ. ನೀನು ಇವತ್ತು ನೀನ್ ಮಾಡದೇ ಇದ್ರೆ ಅದನ್ನ ನಾನು ಬೇರೆಯವ್ರ ಹತ್ರದಿಂದ ನಾನು ಮಾಡ್ತೀನಿ ಆ ಒಂದು ಕಾರ್ಯವನ್ನು. ಅದನ್ನ ನೀನು ಅರ್ಥ ಮಾಡ್ಕೋ. ನೀನು ನನಗೆ ಸಹಾಯ ಮಾಡುವ ಒಂದು ಸಾಧನವಾಗು. ಅದು ನಿನಗೆ ಈಗ ಆ ಒಂದು ವ್ಯವಸ್ಥೆ ನಿನಗೆ ನಾನು ಕೊಟ್ಟಿದ್ದೇನೆ. ಆ ಒಂದು ಇದು ವ್ಯವಸ್ಥೆ, ಅದನ್ನ ನೀನು ಉಪಯೋಗಿಸ್ಕೋ. ನೀನು ಮಾಡದೇ ಇದ್ರೆ ಅದನ್ನ ಇನ್ನೊಬ್ಬರ ಕೈಯಲ್ಲಿ ನಾನು ಮಾಡಿಸ್ತೇನೆ. ನೀನು ಒಂದು ಸಾಧನವಾಗು, ಪಾತ್ರವಾಗು, ಬಿಕಮ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಮೈಂಡ್ ಅಂತ 11.33 ಭಗವಂತ ಅರ್ಜುನನಿಗೆ ಹೇಳ್ತಾನೆ. ಐ ಆಮ್ ದ ಟೈಮ್ ಅಂತ ಹೇಳ್ತಾನೆ, ಕಾಲ ಅಸ್ಮಿ ಅಂತ ಕೃಷ್ಣ ಹೇಳ್ತಾನೆ, ನನ್ನ ಸಾಧನ ಮಾತ್ರ ಆಗು ಅಂತ. ತಸ್ಮಾತ್ ತ್ವಂ ಉತ್ತಿಷ್ಟ ಯಶೋ ಲಾಭಸ್ಯ ಜೀತ್ವಾ ಶತ್ರುಂ ಭುಂಕಶ್ವ ರಾಜ್ಯ ಸಮೃದ್ಧಂ. ಆದುದರಿಂದ ಎದ್ದೇಳು. ಅಲ್ಲೂ ಕುತ್ಕೊಂಡಿದ್ದ ಅಲ್ವರ ಕೃಷ್ಣ ಹೇಳ್ತಾ ಇರ್ಬೇಕಾದ್ರೆ ಕೃಷ್ಣ ಏನ್ ಮಾಡ್ತಿದ್ದ, ಅರ್ಜುನನ ಒಂದು ಕಾಲತ್ರ ಬಳಿನಲ್ಲಿ ಅವನು ಪ್ರಾರ್ಥನೆಯ ಒಂದು ವಿಧದಲ್ಲಿ ಕುಳಿತು ಕೃಷ್ಣನ ಒಂದು ಉಪದೇಶವನ್ನು ಅಲ್ಲಿ ಕೇಳ್ತಾ ಇದ್ದ. ಅಲ್ಲಿ ಹೇಳ್ತಾನೆ, ಐ ಹ್ಯಾವ್ ಆಲ್ರೆಡಿ ಡಿಸ್ಟ್ರಾಯ್ಡ್ ಆಲ್ ಯುವರ್ ಎನಿಮೀಸ್. ನಿನ್ನ ಎಲ್ಲ ಒಂದು ಶತ್ರುಗಳನ್ನ ಯಾವಾಗಲೂ ಕೊಂದು ಮುಗಿಸಿದ್ದೇನೆ. ಆದ್ದರಿಂದ ನೀನು ಇನ್ಮೇಲೆ ನಾನು ಅವನು ಕೊಲ್ತೀನಿ ಅಂತ ನೀನು ಒಂದು ಭ್ರಮೆಯಲ್ಲಿ ಇರಬೇಡ. ಅದೆಲ್ಲ ನಾನು ಮುಗಿಸಿದೀನಿ. ಆದ್ರೆ ನಿನ್ನ ಒಂದು ಕೈಯಿಂದ ಅದನ್ನು ನಾನು ಮಾಡಲು ಇಚ್ಛೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ಅಂತ. ನೋಡಿ, ಕೀರ್ತಿಯನ್ನು ಪಡೆ ಅಂತ ಬಹಳ ವಿಶೇಷವಾಗಿ ಹೇಳ್ತಿದ್ದಾನೆ. ಇಲ್ಲಾಂದ್ರೆ ಏನಾಗುತ್ತೆ, ಆ ಕೀರ್ತಿಯನ್ನು ಅವರು ಬೇರೆ ಯಾರಾದ್ರೂ ಪಡ್ಕೊಳ್ತಾರೆ. ಆದ್ದರಿಂದ ಅದನ್ನ ನಾನು ನಿನಗೆ ಕೊಡಲು ಇಚ್ಛಿಸ್ತಾ ಇದ್ದೀನಿ. ಆ ಕೀರ್ತಿಯನ್ನು ನೀನ್ ತಗೋ. ಕೌರವರನ್ನ ಕೊಂದು ಆ ಒಂದು ಧರ್ಮವನ್ನು ಸ್ಥಾಪಿಸಿದೆ ಅನ್ನೋ ಆ ಒಂದು ಕೀರ್ತಿಯನ್ನು ನೀನು ತಗೋ. ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಅದು ನನ್ನ ಇಚ್ಛೆ, ನೀನ್ ತಿಳ್ಕೊಂಬೇಡ. ನಾನು ಯುದ್ಧ ಮಾಡಿ ಎಲ್ಲರನ್ನು ಕೊಂದು, 2ನೇ ಅಧ್ಯಾಯದಲ್ಲಿ ಹೇಳಿದ್ದ ಅಲ್ವಾ ಅರ್ಜುನ, ನಾನು ಇವ್ರನ್ನೆಲ್ಲ ಕೊಂದು ನಾನು ಹೇಗೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ನೀನು ಯಾರನ್ನು ಕೊಲ್ತಾ ಇಲ್ಲ, ನಾನು ಅವ್ರನ್ನಾಗ್ಲೇ ಕೊಂದು ಬಿಟ್ಟಿದ್ದೀನಿ. ಆದ್ದರಿಂದ ನೀನು ಯಾವುದೇ ಒಂದು ಯೋಚನೆ ಇಲ್ಲದೆ ನೀನು ಈ ಒಂದು ಸಮೃದ್ಧವಾದಂತಹ ಈ ಒಂದು ರಾಜ್ಯವನ್ನು ಅನುಭವಿಸು, ಸಂತೋಷವಾಗಿರು, ಯಾವುದೇ ಒಂದು ವ್ಯಸನ ಪಡಬೇಡ.
ದುಃಖ ಪಡಬೇಡ ಅಂತ. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಇದನ್ನೇ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಳೋದು. ಅದನ್ನೇ ನಾವು ಕರ್ಮ ಅಂತ ಹೇಳೋದು. ನನ್ನ ವ್ಯವಸ್ಥೆಯಿಂದ ಎಲ್ಲವೂ ನಡೆದೋಗಿದೆ. ಆದ್ದರಿಂದ ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ, ನೀನು ಒಂದು ಕಾರಣಕರ್ತ ಮಾತ್ರ, ಆದರೆ ಎಲ್ಲವೂ ಮಾಡೋದು ನಾನೇ ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ. ಆಮೇಲೆ 35-30ರಲ್ಲಿ ಅರ್ಜುನ ಬಂದು ಭಗವಂತನನ್ನು ವೈಭೀವೀಕರಣ, ಆತನನ್ನು ಗ್ಲೋರಿಫೈ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಭಗವಂತನನ್ನು ಗ್ಲೋರಿಫೈ ಮಾಡೋದು ಬಹಳ ಬಹಳ ಕಷ್ಟ. ಅದರಲ್ಲೂ ವಿಶ್ವರೂಪವನ್ನು ನೋಡಿದಾಗ ಅದು ಅಷ್ಟೊಂದು ಸುಲಭವಲ್ಲ. ಆ ರೂಪವನ್ನು ನೋಡೋದಕ್ಕೆ ಅಘೋರವಾದಂತಹ ರೂಪ, ಅದು ಯಾರು ಇದುವರೆಗೆ ನೋಡದಂತಹ ರೂಪ. ಅದನ್ನ ಅರ್ಜುನನು ಮತ್ತೆ ಅಲ್ಲಿ ಕೆಲವರು ಮಾತ್ರ ಆ ಸಮಯದಲ್ಲಿ ನೋಡ್ತಾರೆ. ಗೌರವ ಪೂರ್ಣ ಪ್ರಣಾಮವನ್ನು ಸಲ್ಲಿಸ್ತಾನೆ. ಆ ಒಂದು ಪ್ರಾರ್ಥನೆಯಲ್ಲಿ ಏನ್ ಮಾಡ್ತಾನೆ, ಮೊದಲು ನಾನು ಭಗವಂತನನ್ನು ಗೌರವ ಪೂರ್ಣವಾಗಿ ಆತನಿಗೆ ಪ್ರಣಾಮವನ್ನು ಸಲ್ಲಿಸಿ ಆಮೇಲೆ ಕ್ಷಮೆಯಾಚನೆ ಮಾಡ್ತಾನೆ. ಯಾಕೆ ಕ್ಷಮೆ ಕೇಳ್ತಾನೆ ಅನ್ನೋದನ್ನ ನಾವು ನೋಡ್ಬೇಕು. ಯಾಕಂದ್ರೆ ಹೋಗ್ತಾ ಅದು ಹೇಳ್ತಾನೆ ಅಂತ ಕಾಡ್ತಾನೆ. ಯಾಕೆ ಕ್ಷಮೆ ಕೇಳ್ತಾನೆ, ನನ್ನನ್ನು ಕ್ಷಮಿಸಿ ಕೃಷ್ಣನೇ ಅಂತ. ಆಮೇಲೆ ಮತ್ತೆ ಪ್ರಾರ್ಥನೆಯನ್ನು ಮುಂದಿಸ್ತಾನೆ. ಏನು ಪ್ರಾರ್ಥನೆ ಅಂತಂದ್ರೆ, ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು, ನಿನ್ನ ಮಹಿಮೆ ನನಗೆ ಗೊತ್ತೇ ಇರಲಿಲ್ಲ ಕೃಷ್ಣ. ನಾನೇನ್ ತಿಳ್ಕೊಂಡಿದ್ದೆ, ನೀನು ನನ್ನ ಸ್ನೇಹಿತ ಅಂತ ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ ಅಂತ ನಾನು ಕರಿತಾ ಇದ್ದೆ. ಒಂದು ಸ್ನೇಹಿತನನ್ನು ಹೇಗೆ ಕರಿತೀವಿ, ಕೃಷ್ಣ ಇಲ್ಲಿ ಬಾ, ಓ ಕೃಷ್ಣ ಅಲ್ಲಿ ಹೋಗು ಅಂತ ಆತರ ಕರಿತಾ ಇದ್ದೆ. ಆಮೇಲೆ ಯಾದವ ಅಂತ ಕರಿತಾ ಇದ್ದೆ, ಓ ಗೆಳೆಯ, ಓ ಸ್ನೇಹಿತ ಅಂತ ಕರಿತಿದ್ದೆ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದ ಪ್ರೀತಿಯಿಂದ ನಾನು ನಿನ್ನನ್ನು ಮಾಡಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸು. ನೋಡಿ, ಆ ಒಂದು ವಿಶ್ವರೂಪವನ್ನು ನೋಡಿದ ತಕ್ಷಣ ಅವನಿಗೆ ನಾನು ಎಂತ ಎಲ್ಲ ತಪ್ಪನ್ನೆಲ್ಲ ಮಾಡಿದ್ದೀನಿ ಕೃಷ್ಣನ ಹತ್ರ, ನಿನ್ನ ಹೆಸರೆಲ್ಲ ಹಿಡಿದು ಕರೆದಿದ್ದೀನಿ, ನೀನು ಯಾರು ಅಂತಾನೆ ತಿಳ್ಕೊಳ್ಳದೆ ನಾನು ಅಷ್ಟು ಸುಲಭವಾಗಿ ನಿನ್ನನ್ನು ಒಬ್ಬ ನನ್ನ ಸ್ನೇಹಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅದು ಇಷ್ಟು ದೊಡ್ಡ ವ್ಯಕ್ತಿ ನೀನು, ಇಷ್ಟು ದೊಡ್ಡ ಭಗವಂತ ನೀನು ಅಂತ ನನಗೆ ಗೊತ್ತಿರ್ಲಿಲ್ಲ. ನನ್ನನ್ನು ಕ್ಷಮಿಸು. ಬಿಹಾರದಲ್ಲಿ ಒಂದು ಚೆನ್ನಾಗಿ ಒಂದು ಹರಟೆ ಆಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಒಂದೇ ಹಾಸಿಗೆ ಮೇಲೆ ನಾವಿಬ್ರು ಮಲಗಿದೀವಿ. ಆ ಟೈಮ್ನಲ್ಲಿ ನಾನು ನಿನ್ ಮೇಲೆ ಕಾಲೆಲ್ಲ ಹಾಕಿದ್ದೆ. ನಾವು ಒಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ, ಸ್ನೇಹಿತರೆಲ್ಲ ಕುತ್ಕೊಂಡಿದ್ದಾರೆ, ಎಲ್ಲ ಅಪಹಾಸ ಮಾಡ್ತಲ್ಲ, ಇವನೇ ನೀನು ಪುಕ್ಕಲ, ಇವನೇ ನೀವು ಆ ಥರ ಎಲ್ಲ ಸ್ನೇಹಿತರೆಲ್ಲ ಮಾತಾಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾತಾಡಿದೀವಿ. ಓ ಅಚ್ಯುತನೇ, ಇದನ್ನೆಲ್ಲ ನಾನು ನಿನ್ನನ್ನು ಕ್ಷಮೆ ಕೇಳ್ತೇನೆ ಅಂತ. ನೋಡಿ, ಅದಕ್ಕೇನೆ ಭಗವಂತನನ್ನು ಯಾರನ್ನೇ ಆಗಲಿ ನಾವು ನಿಂದಿಸಬಾರದು. ಯಾಕಂದ್ರೆ ನಮಗೆ ಯಾರ ಬಗ್ಗೆನೂ ಅರ್ಥ ಆಗೋದಿಲ್ಲ. ಅದರಲ್ಲೂ ಭಗವಂತನ ಭಕ್ತರ ಬಗ್ಗೆ ನಮಗೆ ಭಗವಂತನ ಬಗ್ಗೆನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಭಗವಂತನ ಭಕ್ತರ ಬಗ್ಗೆನೂ ಕೂಡ ನಮಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಅದನ್ನೇ ನಾವಿಲ್ಲಿ ತಿಳ್ಕೊಳ್ಬೇಕಾದಂತಹ ಬಹಳ ಮುಖ್ಯವಾದಂತಹ ವಿಷಯ. ಈಗ ಅರ್ಜುನನಿಗೆ ಗೊತ್ತಾಗ್ಬಿಡ್ತು, ಈತ ಸಾಮಾನ್ಯನಲ್ಲ, ಈತ ಈ ಒಂದು ವಿಶ್ವವೇ ಅವನ ಒಂದು ರೂಪ, ಈ ವಿಶ್ವರೂಪದಲ್ಲಿ ಆತ ಇದ್ದಾನೆ, ಎಲ್ಲವೂ ಕೃಷ್ಣನೇ ಅಂತ ಅವಾಗ್ಲೇ ಗೊತ್ತಾಗಿದ್ದ. ಆಕ್ಚುಲ್ ಆಗಿ ಅದಕ್ಕೆ ಮುಂಚೆನೆ ಅರ್ಜುನನಿಗೆ ಗೊತ್ತು ಅಲ್ವರ. ಆದ್ದರಿಂದಾನೇ ಅವನು ಏನ್ ಮಾಡ್ತಾನೆ, ಅವನು ಬಂದು ಯುದ್ಧ ಆರಂಭವಾಗುವಾಗ ಎಲ್ಲ ಕೌರವರು ಮತ್ತೆ ಪಾಂಡವರು ಹೋಗಿ ಎಲ್ಲ ರಾಜರ ಹತ್ರ ಈ ತರ ಯುದ್ಧ ನಡೀತಾ ಇದೆ, ನಮಗೆ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ಸ್ವಲ್ಪ ಜನ ಏನ್ ಮಾಡಿದ್ರು, ಅವರು ಕೌರವರ ಕಡೆ ಹೋದ್ರು. ಯಾಕಂದ್ರೆ ಅಲ್ಲಿ ಕೌರವರಿಗೆ ಬಂದು ಅವರಿಗೆ ಯಾವುದೋ ಒಂದು ಸಮಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ, ಸಹಾಯ ಮಾಡಿರ್ತಾರೆ. ಆದ್ದರಿಂದ ಆ ಋಣವನ್ನು ತೀರಿಸ್ಬೇಕು ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಸರಿ ದುರ್ಯೋಧನ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಅವ್ರು ಇಲ್ಲ, ನಾವು ಪಾಂಡವರಿಗೆ ನಾವು ಸಹಾಯ ಮಾಡೋದು ಅಂತ ಅವರು ಪಾಂಡವರ ಕಡೆ ಹೋಗ್ತಾರೆ. ಆತರ ಎರಡು ಕಡೆನೂ ಅದು ವಿಂಗಡಣೆ ಆಗಿ ಅವ್ರ ಹತ್ರ 11 ಅಕ್ಷೋಹಿಣಿ ಸೇನೆ ಇರುತ್ತೆ, ಇವ್ರ ಹತ್ರ 7 ಅಕ್ಷೋಹಿಣಿ ಸೇನೆ ಇರುತ್ತೆ. ಆ ಸಮಯದಲ್ಲಿ ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಕೃಷ್ಣನ ಹತ್ರ ಹೋಗ್ತಾರೆ. ಯಾಕಂದ್ರೆ ಕೃಷ್ಣನ ಹತ್ರ ಯದುವಂಶದ ಒಂದು ಸೇನೆ ಇರುತ್ತೆ, ಅದು ಬಹಳ ಬಹಳ ಪರಾಕ್ರಮವಾದಂಥವು. ಅದುವರೆಗೂ ಯದುವಂಶ ಯಾವುದೇ ಯುದ್ಧದಲ್ಲೇ ಸೋತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದದ್ದು ಯಾರು, ಅಲ್ಲಿ ಇದ್ದದ್ದು ಕೃಷ್ಣ, ಮತ್ತೆ ಅಲ್ಲಿ ಇದ್ದದ್ದು ಬಲರಾಮ ಎಂಥ ಒಂದು ಅದ್ಭುತವಾದಂತಹ ಶಕ್ತಿಶಾಲಿ ಅಂತಂದ್ರೆ, ಅವನಿಗೆ ಕೋಪ ಬಂದ್ರೆ ಅವನ ಹಾಗೆ ಭೂಮಿಯನ್ನೇ ಹಾಗೆ ಅಲ್ಲಾಡಿಸ್ಬಿಟ್ಟಿದ್ದ, ಅಷ್ಟೊಂದು ಬಲಶಾಲಿ ಬಲರಾಮ. ಅದಕ್ಕೆ ಅವನ ಹೆಸರೇ ಬಲ ಅಂತ, ರಾಮ ಅಂತ. ಸೊ ಆದ್ದರಿಂದ ಅಲ್ಲಿ ಹೋದಾಗ ಅರ್ಜುನ ಏನ್ ಮಾಡಿರ್ತಾನೆ, ಅರ್ಜುನ ಬಂದ್ಬಿಟ್ಟು ಮೊದಲೇ ಕೇಳ್ತಾನೆ, ಕೃಷ್ಣ ಕೇಳ್ತಾನೆ, ಅರ್ಜುನ ನೀನು ಬಂದಿದ್ಯಾ, ದುರ್ಯೋಧನ ನೀನು ಬಂದಿದ್ಯಾ, ನೀವಿಬ್ಬರು ನನಗೆ ಬೇಕಾದವರೇ. ನನ್ನ ಹತ್ರ 2 ಇದೆ, ಒಂದು ನಾನಿದ್ದೀನಿ, ಆದ್ರೆ ನಾನು ಯುದ್ಧ ಮಾಡೋದಿಲ್ಲ, ಮತ್ತೆ ಇನ್ನೊಂದು ಕಡೆ ನನ್ನ ಸೇನೆ ಇದೆ, ಯದು ಸೇನೆ. ಈ 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ತೆಗೆದುಕೊಳ್ಳಿ, ಇದು 2ರಲ್ಲಿ ಅಂತ ಫಸ್ಟ್ ಏನ್ ಮಾಡ್ತಾನೆ, ಅರ್ಜುನನಿಗೆ ಕೊಡ್ತಾನೆ ಆ ಒಂದು ಚಾಯ್ಸ್ ಅನ್ನ. ಆವಾಗ ಅರ್ಜುನ ಏನ್ ಹೇಳ್ತಾನೆ,
ಕೃಷ್ಣ ನನಗೆ ಆ ಇದು ಸೇನೆ ಬೇಕಾಗಿಲ್ಲ, ನೀನು ಒಬ್ಬನಿದ್ರೆ ಸಾಕು ನಮಗೆ ಅಂತ. ಅಲ್ಲೇ ಗೊತ್ತಾಯ್ತು ಅರ್ಜುನನಿಗೆ ಕೃಷ್ಣನ ಬಗ್ಗೆ ಚೆನ್ನಾಗಿ ಅರ್ಥ ಆಗಿದೆ, ಕೃಷ್ಣನ ಬಗ್ಗೆ ಚೆನ್ನಾಗಿ ಗೊತ್ತು. ಕೃಷ್ಣ ಬಂದು ದೇವೋತ್ತಮ ಪರಮ ಪುರುಷ, ಆತ ನಮಗೆ ಸಹಾಯ ಮಾಡಬಲ್ಲವನು ಆತನೊಬ್ಬನೇ ಅಂತ ಅವನಿಗಾಗ್ಲೇ ಗೊತ್ತಿತ್ತು. ಆದರೆ ಇಲ್ಲಿ ನಮಗೆ ಅರ್ಥ ಆಗೋದಕ್ಕೋಸ್ಕರ ಇಲ್ಲಿ ಭಗವಂತನ ಬಗ್ಗೆ ನಾವು ಹೇಗೆ ನಾವು ತುಂಬಾ ಭಕ್ತರು ಏನ್ ಮಾಡ್ಬಿಡ್ತಾರೆ, ಕೃಷ್ಣ ನನಗೆ ಏನು ಹೆಲ್ಪ್ ಮಾಡಲ್ಲಪ್ಪ, ಈ ಕೃಷ್ಣ ಇದಾನಲ್ಲ ಏಕವಚನದಲ್ಲಿ ಮಾತಾಡೋದು, ಕೃಷ್ಣ ಏನೋ ನಮ್ಮ ಸ್ನೇಹಿತನ ತರ ಮಾತಾಡೋದು, ಅದೆಲ್ಲ ಬಹಳ ತಪ್ಪು. ಅದನ್ನೇ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನನ್ನ ಜೊತೆನಲ್ಲಿ ನನ್ನ ಸ್ನೇಹಿತನಾಗಿದ್ದರೂ ಕೂಡ ನಾನು ಆ ಥರ ಎಲ್ಲ ಕರೆದೆ ಅಂತ. ಕೃಷ್ಣ ಅಂತ ಕರೀಬಾರ್ದು ಕೃಷ್ಣನ್ನ, ಅಲ್ಲೇ ಇದೆ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಿದ್ದಾನೆ ಅರ್ಜುನ, ನಾನು ನಿನ್ನನ್ನು ಕೃಷ್ಣ ಅಂತೆಲ್ಲ ಕರೆದಿದ್ದೀನಿ ಅಂತ. ನಾವೇನ್ ಮಾಡ್ಬೇಕು, ಓ ಭಗವಂತ ಕೃಷ್ಣನೇ ಅಂತ ಕೃಷ್ಣನ್ನ ಕರಿಬೇಕು, ಶ್ರೀಕೃಷ್ಣ ಅಂತ ಮುಂದೆ ಶ್ರೀ ಅನ್ನೋದನ್ನ ಹಾಕಿ ಕರಿಬೇಕು. ಓ ಆಪದ್ ಬಾಂಧವ ಕೃಷ್ಣ ಅಂತ ಅವನ್ನ ಗುಣಗಾನ ಮಾಡಿ ಕೃಷ್ಣನನ್ನ ಕರಿಬೇಕು. ಏನೋ ನಮ್ಮ ಸ್ನೇಹಿತನ ಕರೆದಂಗೆ ಕೃಷ್ಣ ಕೃಷ್ಣ ನನಗೆ ಚೆನ್ನಾಗಿ ಗೊತ್ತು, ನಾನು ಆ ಥರ ಎಲ್ಲ ಮಾತಾಡಬಾರ್ದು. ನಾನು ಎಷ್ಟು ವರ್ಷದಿಂದ ಕೃಷ್ಣನ ಪೂಜಿಸ್ತಾ ಇದ್ದೀನಿ ಅಂತ ಅದೆಲ್ಲ ಮಾತಾಡಬಾರ್ದು. ಆಮೇಲೆ ನಾವೇನ್ ಮಾಡ್ತೀವಿ, ಆಮೇಲೆ ನಾವು ಕೃಷ್ಣನ್ ತರ ನಾವು ಗೋಗರಿಬೇಕಾಗತ್ತೆ, ಕೃಷ್ಣನ ಹತ್ರ ಕ್ಷಮೆ ಕೇಳಬೇಕಾಗತ್ತೆ. ಯಾಕಂದ್ರೆ ಆ ಲೆವೆಲ್ಗೆ ಹೋದಾಗ ನಾವು ಗೋಪಿಯರ ತರ ಇರ್ಬೇಕಾದ್ರೆ ನಾವು ಮಾಡ್ಬೋದು. ಅವ್ರಿಗೆ ಭಗವಂತ ಅಂತಾನೆ ಅವ್ರಿಗೆ ಬರೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ಪ್ರೇಮ ಅವ್ರಿಗೆ. ಆ ಒಂದು ನೆಲೆಗೆ ನಾವು ಹೋದಾಗ ಆ ತರ ಮಾಡ್ಬೋದು ಹೊರತು ಈಗ ಈ ಒಂದು ಸಮಯದಲ್ಲಿ ನಾವು ಆ ತರ ಮಾಡಬಾರ್ದು ಅನ್ನೋದನ್ನ ನಾವು ಅರ್ಜುನನ ಮೂಲಕನೇ ನಾವು ಇಲ್ಲಿ ತಿಳ್ಕೊಳ್ತೇವೆ. ಅದಾದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ, ಓ ಕೃಷ್ಣ ನನಗೆ ಈ ಒಂದು ವಿಕಾರವಾದಂತಹ ಈ ನಿನ್ನ ವಿಶ್ವರೂಪವನ್ನು ನನ್ನ ಕೈಯಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ. 2 ಕೈಗಳ ಮಾನವ ರೂಪ, ಆ ಒಂದು ಮಾನವ ರೂಪದಲ್ಲಿ ನನಗೆ ಈಗ ದರ್ಶನ ಕೊಡು, ಸಾಕಾಯ್ತು ನನಗೆ ಈ ವಿಶ್ವರೂಪ ಬೇಡ ಅಂತ ಹೇಳ್ತಾನೆ. ಆದ್ದರಿಂದನೇ ನಾವು ಎಲ್ಲೂ ಭಗವಂತನ ಆ ವಿಶ್ವರೂಪವನ್ನು ನಾವು ಎಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಅಷ್ಟೊಂದು ಘೋರವಾದಂಥದ್ದು, ಅದನ್ನ ನಾವು ನೋಡಕ್ಕೂ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಆಮೇಲೆ ಏನ್ ಹೇಳ್ತಾನೆ ಅರ್ಜುನ, ಅತ್ಯಂತ ಸುಂದರ ಸೌಮ್ಯ ವಪು, ಅಲ್ಲಿ ಆ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾನೆ, ಸೌಮ್ಯ ವಪು, ವಪು ಅಂದ್ರೆ ದೇಹ, ಆ ನಿನ್ನ ಸುಂದರವಾದಂತಹ ಆ ದೇಹವನ್ನು ನನಗೆ ಈಗ ತೋರಿಸು, ನನಗೆ ಈ ದೇಹ ಬೇಕಾಗಿಲ್ಲ, ಈ ವಿಶ್ವರೂಪವನ್ನು ನೋಡಿ ನನಗೆ ಭಯ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ. ನೋಡಲು ತುಂಬಾ ಕಷ್ಟ ನನಗೆ, ದುದುರ್ಷಂ ಅಂತ ಹೇಳ್ತಾನೆ ನೋಡಿ ಅಲ್ಲಿ. ಇದನ್ನ ನೋಡಲಿಕ್ಕೆ ನನಗೆ ತುಂಬಾ ಕಷ್ಟವಾಗಿದೆ, ನನಗೆ ಕೈಯೆಲ್ಲ ನಡುಕ ಬಂದ್ಬಿಟ್ಟಿದೆ, ನನಗೆ ಭಯ ಆಗ್ಬಿಟ್ಟಿದೆ, ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಕೃಷ್ಣ, ಆ ನಿನ್ನ ಸುಂದರವಾದಂತಹ ಆ ಒಂದು ರೂಪ ನನಗೆ ಮನುಷ್ಯನಂತಹ 2 ಕೈ 2 ಕಾಲು ಆ ರೂಪ ಇದೆಯಲ್ಲ, ಆ ರೂಪವನ್ನು ನನಗೆ ತೋರಿಸು, ಅದು ಎಷ್ಟು ಸುಂದರವಾದಂತಹ ರೂಪ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದನೇ ನಾವೇನ್ ಮಾಡ್ಬೇಕು, ನಾವೆಲ್ಲ ಭಕ್ತರು ಏನ್ ಮಾಡ್ತಾರೆ, ಯಾವಾಗಲೂ ಆ ಸುಂದರವಾದಂತಹ ಸೌಮ್ಯವಾದಂತಹ ಆ ರೂಪವನ್ನು ನಾವು ಯಾವಾಗಲೂ ಭಗವಂತನಲ್ಲಿ ನೋಡಲು ಇಚ್ಛಿಸ್ತೇವೆ ಅನ್ನೋದನ್ನ. ಆಮೇಲೆ ಅರ್ಜುನ ಉವಾಚ ದೃಷ್ಟ್ವೇದಂ ಮನುಷ್ಯಂ ರೂಪಂ ತವ ಸೌಮ್ಯ ಜನಾರ್ದನ ಇದನಿಂ ಅಸ್ಮಿ ಸಂವೃತ ಸಾಚೇತ ಪ್ರಕೃತಿಂ ಗತಃ ಅಂತ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದರೆ, ಓ ಜನಾರ್ದನ, ನೋಡಿ ಎಲ್ಲ ಎಷ್ಟೊಂದು ಹೆಸರಿಂದ ಭಗವಂತನನ್ನು ಅವನು ಹೊಗಳ್ತಿದ್ದಾನೆ. ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ಅದರೊಳಗೂ ಅವನಿಗೆ ಸಮಾಧಾನವೇ ಇರಲಿಲ್ಲ, ಅಷ್ಟೊಂದು ಭಯಭೀತಿಯಿಂದಿದ್ದ. ಈಗ ನನಗೆ ಸಮಾಧಾನವಾಗಿದೆ, ನಾನೀಗ ನನ್ನ ನಿಜ ಸ್ಥಿತಿಗೆ ಬಂದಿದ್ದೇನೆ, ನನ್ನ ಸಹಜ ಸ್ವಭಾವವನ್ನು ಹಿಂದಿರುಗಿದೆ, ಈಗ ನನಗೆ ಸಂತೋಷವಿದೆ, ನನಗೀಗ ಒಂದು ಸಹಜ ಸ್ಥಿತಿಯಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಸೊ ಆದ್ದರಿಂದ ನಾವು ಭಗವಂತನನ್ನು ಎಲ್ಲಾ ರೂಪದಲ್ಲೂ ನಾವು ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಹಳ ಸುಂದರವಾದಂತಹ ಈ ಕೃಷ್ಣ ತ್ರಿಭಂಗಿ ಕೃಷ್ಣ, ಇದನ್ನು ನೋಡಿ ಆ ಒಂದು ರೂಪದಲ್ಲಿ ನಾವು ಬಹಳ ಸುಲಭವಾಗಿ ನಾವು ಭಗವಂತನ ಸೇವೆಯನ್ನು ಮಾಡಬಹುದು. ಆದ್ದರಿಂದನೇ ಎಲ್ಲಾ ಕಡೆ ಭಗವಂತನ ಈ ರೂಪ ಬಂದು ಎಲ್ಲಾ ಕಡೆ ಭಕ್ತರು ಅದನ್ನ ಪೂಜಿಸ್ತಾರೆ ಅದನ್ನ. ಆದ್ರಿಂದನೇ ಇಲ್ಲಿ ನಾವು ಆ ಒಂದು ರೂಪದಲ್ಲಿ ನಮ್ಮ ಇಸ್ಕಾನಲ್ಲಿ ಯಾವ ದೇವಸ್ಥಾನಕ್ಕೂ ಹೋದ್ರೂ ಕೃಷ್ಣ ಬಂದು ಅಲಂಕಾರ ಪ್ರಿಯ, ಅವನನ್ನು ಎಷ್ಟು ಅಲಂಕಾರವ ಒಂದು ಪೂಜೆ ಮಾಡ್ತಾರೆ ಅಂತಂದ್ರೆ ಅಷ್ಟೊಂದು ಅದ್ಧೂರಿಯಾಗಿ ಪೂಜೆ ಮಾಡ್ತಾರೆ. ನಮ್ಮ ದೇವಸ್ಥಾನಕ್ಕೆ ನೀವು ಯಾವತ್ತೇ ಬರ್ಬೋದು, ಅದಕ್ಕೆ ಅಂತ ಕೃಷ್ಣ ಜನ್ಮಾಷ್ಟಮಿಗೆ ಬರ್ಬೇಕು ಅಂತೆಲ್ಲ ಏನಿಲ್ಲ. ನೀವು ಯಾವತ್ತೇ ಬಂದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ರೆ ಕೃಷ್ಣನನ್ನು ರಾಧಾರಾಣಿಯನ್ನು ಅಷ್ಟೊಂದು ಪ್ರೀತಿಯಿಂದ ಅಷ್ಟೊಂದು ಸುಂದರವಾಗಿ ಅಷ್ಟೊಂದು ಚೆನ್ನಾಗಿ ನಾವು ಅವ್ರನ್ನ ಅಲಂಕಾರ ಮಾಡಿರ್ತೇವೆ. ಯಾಕಂತಂದ್ರೆ ಭಗವಂತ ಅಷ್ಟೊಂದು ಆಕರ್ಷಿತ, ಅಷ್ಟೊಂದು ಚೆನ್ನಾಗಿರ್ತಾನೆ, ಸುಂದರವಾಗಿರ್ತಾನೆ ಅವ್ನು ನೋಡ್ಲಿಕ್ಕೆ. ಅದನ್ನ ಕೃಷ್ಣ ಯಾರು ಮ್ಯೂಟ್ ಅಲ್ಲಿ, ಎಲ್ಲಾರು ಮ್ಯೂಟ್ ಅಲ್ಲಿ.
ಅಷ್ಟೊಂದು ಸುಂದರವಾಗಿರ್ತಾನೆ. ನನ್ನ ಪ್ರೀತಿಯ ಅರ್ಜುನನೇ, ಈ ಒಂದು ಶ್ಲೋಕದಲ್ಲಿ 54ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನೋಡಿ, ಏಕಚಿತ್ತ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳಲು ಸಾಧ್ಯ. ಬೇರೆ ತರ ನಾನು ವೇದಗಳನ್ನ ಓದ್ಬಿಡ್ತೀನಿ, ನಾನು ಉಪನಿಷತ್ತನ್ನ ಹೋಗ್ತೀನಿ, ನಾನು ಪುರಾಣಗಳನ್ನ ಓದ್ತೀನಿ, ನಿನ್ನನ್ನು ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ನೋಡಿ, ಅರ್ಜುನನ ಮುಖಾಂತರ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಇದೆಲ್ಲವನ್ನು ಅರ್ಜುನ ಮಾಡಿದಾನೆ, ಅದರಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಏಕಚಿತ್ತ ಭಕ್ತಿ, ನಾವು ಭಕ್ತಿಯನ್ನು ಮಾಡಬೇಕಾದ್ರೆ ನಾವು ನಮ್ಮ ಡಿವೋಷನ್ ಹೇಗಿರ್ಬೇಕು, ಭಕ್ತಿ ಹೇಗಿರ್ಬೇಕು ಅಂತಂದ್ರೆ ಅದು ಭಗವಂತ ನಿನಗೆ ಮಾತ್ರ ಅಂತ ಒಂದು ಏಕಚಿತ್ತದಿಂದ ನಾವು ಭಗವಂತನ ಸೇವೆ ಮಾಡಿದಾಗ ನಾವು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ನಮಗೆ ಅರ್ಜುನ ಬಹಳ ಸುಲಭವಾಗಿ ನಮಗೆ ಹೇಳ್ಕೊಡ್ತಿದ್ದಾನೆ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಹೀಗೆ ಅರ್ಜುನ ಹೇಳ್ತಿದ್ದಾನೆ, ಈ ತರ ಮಾತ್ರ ನನ್ನನ್ನು ನೀನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಭಗವಂತನ ಆ ರಹಸ್ಯಗಳನ್ನೆಲ್ಲ ಹೀಗೆ ಏಕಚಿತ್ತ ಭಕ್ತಿಯಿಂದ ಮಾತ್ರ ನೀನು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯವಿಲ್ಲ ಅಂತ ಈ ಒಂದು 11ನೇ ಅಧ್ಯಾಯದಲ್ಲಿ ಭಗವಂತ ಬಹಳಷ್ಟು ವಿಷಯಗಳನ್ನು ಹೇಳ್ತಾನೆ. ಅದನ್ನ ನಾವಿಲ್ಲಿ ನೋಡಬಹುದು. ಆದ್ದರಿಂದ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಭಗವಂತ ಯಾರು, ಭಗವಂತ ವಿಶ್ವವನ್ನೇ ವ್ಯಾಪಿಸಿದಾನೆ, ಭಗವಂತನೇ ಎಲ್ಲದಕ್ಕೂ ಕಾರಣ, ಅವನೇ ಸೃಷ್ಟಿಯನ್ನು ಅವನೇ ಮಾಡುವುದು, ಎಲ್ಲ ನಿಯಂತ್ರಣವನ್ನು ಭಗವಂತನೇ ಮಾಡುವುದು, ಆಮೇಲೆ ಈ ಒಂದು ನಾಶವನ್ನು ಕೂಡ ಭಗವಂತನೇ ಮಾಡುವುದು ಅನ್ನೋದನ್ನ ಈ ಒಂದು ವಿಶ್ವರೂಪದಲ್ಲಿ ನಾವು ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ದರಿಂದ ನಾವು ಭಗವಂತನನ್ನು ಆರಾಧಿಸುವುದು ಈ ಒಂದು ಕಲಿಯುಗದ ರೂಪದಲ್ಲಿ ಬಹಳ ಬಹಳ ಸುಲಭ. ಅದನ್ನು ಹೇಗೆ ಮಾಡಬೇಕು ಅಂದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಈ ಒಂದು ನಾಮ ಜಪವನ್ನು ದಿನನಿತ್ಯ ನಾವು ಪಠಿಸುವ ಮೂಲಕ, ನಾವು ನಾಮ ಜಪ ಮಾಡುವ ಮೂಲಕ ನಾವು ಭಗವಂತನನ್ನು ನಾವು ನಿತ್ಯವಾಗಿ ನಾವು ಭಗವಂತನನ್ನ ಸೇವೆ ಮಾಡಬಹುದು. ಅದನ್ನ ಚೈತನ್ಯ ಚರಿತಾಮೃತದಲ್ಲಿ ಆದಿ ಲೀಲೆಯಲ್ಲಿ ನಮಗೆ ತಿಳಿದು ಬರುತ್ತೆ. ಹರೇರ್ ನಾಮ ಹರೇರ್ ನಾಮೈವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಏವ ಗತಿರ್ ಅನ್ಯಥಾ. ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕು. ಈ ಒಂದು ಕಲಿಯುಗದಲ್ಲಿ ಅಂದ್ರೆ ಅದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ 3 ಬಾರಿ ಹೇಳ್ತಾರೆ. ಅದನ್ನ ಒಂದೇ ಒಂದು ದಾರಿ ಏನು ಅಂತಂದ್ರೆ, ಈ ಒಂದು ಭಗವಂತನ ಈ ನಾಮ ಜಪವನ್ನು ಹೇಳುವುದು ಮಾತ್ರವೇ ಒಂದೇ ದಾರಿ, ಬೇರೆ ದಾರಿ ಇಲ್ಲ ಅಂತ 3 ಬಾರಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಅವರು 3 ಬಾರಿ ಆ ತರ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಅದರ ಒಂದು ಮುಖ್ಯ ಉದ್ಯಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ನೀವು ಜಪ ಮಾಡಬೇಕು, ನೀವು ಭಗವಂತನನ್ನು ಸೇರಿಸ್ಕೊಳ್ಬೇಕು, ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ನಾವು ತೊಳಿಬೇಕು ಅಂತಾರೆ. ನಮಗಿರೋದು ಒಂದೇ ದಾರಿ, ಬೇರೆ ದಾರಿಯೇ ಇಲ್ಲ. ಅದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಹರೇ ಕೃಷ್ಣ. ಈ ಒಂದು ಭಾನುವಾರದ ದಿನದಂದು ಕೂಡ ನೀವು 100 ಜನಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಿರೋದು ನೋಡಿದ್ರೆ ಬಹಳ ಸಂತೋಷವಾಗುತ್ತೆ. ಈ ಒಂದು ಸಂದರ್ಭವನ್ನು ನನಗೆ ಕೊಟ್ಟಂತಹ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಪರಮಾತ್ಮ ಮಾಯಾದೇವಿನ ಸತ್ಯಯುಗದಲ್ಲೇ ಅವರು ಇದ್ರ ಮಾಯಾದೇವಿ? ಹೌದೌದು. ಈ ಭೌತಿಕ ಪ್ರಪಂಚವನ್ನು ಎಲ್ಲಾ ಯುಗದಲ್ಲೂ ಅವರೇ ನೋಡ್ಕೊಳ್ಳೋದು, ಅವರೇ ಇನ್ಚಾರ್ಜ್ ಭೌತಿಕ ಪ್ರಪಂಚಕ್ಕೆ. ಆದ್ರೆ ಅವರಿಗೆ ಸತ್ಯಯುಗದಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ. ಯಾಕಂದ್ರೆ ಸತ್ಯಯುಗದಲ್ಲಿ ಎಲ್ಲರೂ ಒಳ್ಳೆಯವರಾಗಿರ್ತಾರೆ, ಸ್ವಲ್ಪನೇ ಕಮ್ಮಿ ಕೆಟ್ಟವರು. ಆದ್ರೆ ರಾವಣ, ಆಮೇಲೆ ಹಿರಣ್ಯಕಶಿಪ ಅವರೆಲ್ಲ ಸತ್ಯಯುಗದಲ್ಲೇ ಇದ್ರು. ಅಂದ್ರೆ ಅವಾಗ್ಲೂ ರಾಕ್ಷಸ ಗುಣ ಇರುವಂತ ಜನರು ತುಂಬಾ ಜನ ಇದ್ರು. ಆದ್ರೆ ಈಗಿರೋರೆಲ್ಲ ಈಗ ಎಲ್ಲರೂ ರಾಕ್ಷಸರೇ. ಆಗ ಸ್ವಲ್ಪ ಜನ ಮಾತ್ರ, ಈಗ ಎಲ್ಲರೂ ರಾಕ್ಷಸರೇ. ಆ ಗುಣ ಮಾಯಾದೇವಿ ಜಾಸ್ತಿ ಕೆಲಸ ಐತೆ ಅಂತ ಅರ್ಥ ಈ ಕಲಿಯುಗದಲ್ಲಿ. ಹೌದೌದೌದು, ತುಂಬಾ ಕೆಲಸ ಅವ್ರಿಗೆ. ಅಲ್ಲ, ಮಾತ್ ಹೇಳ್ತಾರಲ್ಲ, ಮಾಯದ ಪ್ರಭಾವದಿಂದ ಎಲ್ಲ ಜನ ಬದುಕ್ತವ್ರೆ, ಮಾಯ ಪ್ರಭಾವ ಅಂತ. ಹೌದೌದೌದು, ಈಗ ಪ್ರಭಾವ ಜಾಸ್ತಿ. ಯಾಕಂದ್ರೆ ಅವಾಗೆಲ್ಲರೂ ಮಾಯಾದೇವಿ ಹೋಗಿ ಹುಡುಕ್ಬೇಕಾಯ್ತು, ಈಗ ನಾವೇ ಹೋಗಿ ಅವ್ರ ಹತ್ರ ಸಿಕ್ಕಾಕೋತೀವಿ ನಾವೇ.
ನೋಡಿ ಮಾಲ್ ಎಲ್ಲ ಹೇಗಿದೆ ಅಂದ್ರೆ, ನಾವಾಗಿ ಹಣ ಕೊಟ್ಟು ಮಾಲಲ್ಲಿ ಹೋಗಿ ಆ ಒಂದು ಒಂದು ಬಾಯಲ್ಲಿ ಸಿಗಾಕೋತೀವಿ ಅಲ್ವರ. ಮೊದ್ಲೆಲ್ಲ ನಾವು ದೀಪಾವಳಿ ಬಂದ್ರೆ ಬಟ್ಟೆ ತಗೋತಾ ಇದ್ದೋ, ಈಗ ಆ ಕಡೆ ಹೋಗ್ಬಿಟ್ಟು ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದ್ರೆ 4 ಪ್ಯಾಕೆಟ್ ಎತ್ಕೊಂಡ್ ಬರ್ತಾರೆ. ಈ ಮಾಲಲ್ಲಿ ಹೋದ್ರೆ, ಈ ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ, ಮೊದ್ಲೆಲ್ಲ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ದಿನಕ್ಕೆ ತಿಂಗಳಿಗೆ ಹಬ್ಬ ಅಂದ್ರೆ 3,000 ತಗೊಂಡ್ಬರೋರು. ಈಗೂ ಅಷ್ಟೇ, ನೀವು ಅಂಗಡಿಗೆ ಹೋಗಿ 3,000 ತಂದ್ಬಿಡ್ತೀರಾ, ಮನೆಗೆ ಎಷ್ಟು ಬೇಕೋ ಅದೆಲ್ಲ. ಅದೇ ನೀವು ಒಂದು ಸೂಪರ್ ಮಾರ್ಕೆಟ್, ಒಂದು ಮಾಲು, ಒಂದು ಕ್ಯಾಶ್ ಅಂಡ್ ಕ್ಯಾರಿ ತರ ದೊಡ್ಡಕ್ಕೆ ಹೋದ್ರೆ, ಆ ಬಕೆಟ್ ನೋಡು, ಬೈ ಒನ್ ಗೆಟ್ ಒನ್ ಆಫರ್ ಇದೆ, ಎಲ್ಲಿ ಸಿಗುತ್ತೆ, ನೋಡಿ ಈ ಚಪ್ಪಲಿ ನೋಡು, ಬರೀ 99 ರುಪೀಸ್ ಅಂತೆ. ಅದು ಬೇಕಾಗೇ ಇರಲ್ಲ, ಅವನ್ನೆಲ್ಲ ತರ್ತೀವಿ. ಅದೇ ಮಾಯೆ, ನಮಗೆ ಉಪಯೋಗನೇ ಬರಲ್ಲ. ಮನೆಗೆ ಬಂದು ನೋಡಿದ್ರೆ, ಇದು ನೋಡಿ, ಇದನ್ನ ತಂದು 3 ತಿಂಗಳಾಯ್ತು, ಇನ್ನೂ ಉಪಯೋಗಿಸ್ಲೇ ಇಲ್ಲ, ತಂದಿರ್ತೀವಿ. ಬೈ ಒನ್ ಗೆಟ್ ಒನ್ ಅಂದ್ಬಿಟ್ಟು ತಂದಿರ್ತೀವಿ ಏನೋ. ಆ ತರ ಎಲ್ಲ ಬೇಡದೇ ಇರೋದೆಲ್ಲ ತಂದ್ಬಿಡ್ತೀವಿ ನಾವು. ಅದು ಮಾಯೆ. ಈ ಒಂದು ಕಲಿಯುಗದಲ್ಲಿ ಬಂದ್ಬಿಟ್ಟು ಜಾಸ್ತಿ ಪ್ರಭಾವ. ಹೊರಗಡೆ ಬಂದು ಒಂದು ಹೆಜ್ಜೆ ಇಟ್ಟರೆ ಸಾಕು, ಹಂಗೆ ಹಿಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ತುಂಬಾ ಜನ ಯಾವಾಗ್ಲೂ ಒಳಗಡೆನೆ ಕುತ್ಕೊಂಡ್ಬಿಡ್ತಾರೆ, ಭಗವಂತನ ಸೇವೆ ಮಾಡ್ಕೊಂಡೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಗಳೇ. ದಂಡಾರ್ಪಣ ಪ್ರಭು. ದಂಡವತ್. ಪ್ರಭು, ಇದ್ರಲ್ಲಿ ಇಷ್ಟೆಲ್ಲ ಡೀಟೇಲ್ಡ್ ಆಗಿ ಅರ್ಜುನ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಯೂನಿವರ್ಸಲ್ ಫಾರ್ಮ್, ಹೌದು. ಸೈನಿಕರಿಗೆಲ್ಲ ಗೊತ್ತಾಗ್ಲಿಲ್ವಾ ಪ್ರಭು? ಅದು ಅಂದ್ರೆ ಕೃಷ್ಣನೇ ಇಲ್ಲ ಇಲ್ಲ ಇಲ್ಲ, ನಮ್ಮನ್ನೆಲ್ಲ ಅವರೆಲ್ಲರೂ ಸಾಯಿಸ್ತಾರೆ ಬೇರೆ. ಅಂತ. ಅದು ಇಲ್ಲಿ ಕೃಷ್ಣ ಹೇಳ್ತಾನಲ್ಲ, ನಾನು ನಿನಗೆ ಮಾತ್ರ ಈ ಒಂದು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ನೀನು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಅಂತ. ಆ ತರ ಕರುಣೆ ಸ್ವಲ್ಪ ಜನಕ್ಕೆ ಸಿಕ್ಕಿತ್ತು ಅಲ್ಲಿ. ಸಂಜಯನಿಗೆ ಸಿಕ್ಕಿತ್ತು, ಆಮೇಲೆ ಅಲ್ಲಿ ಸ್ವಲ್ಪ ಮುನಿವರು ಸಿದ್ಧರು ಅವ್ರಿಗೆಲ್ಲ ಸಿಕ್ಕಿತ್ತು. ಅದು ಎಲ್ಲರಿಗೂ ಸಿಕ್ಕಿಲ್ಲ. ಅದು ಆ ಒಂದು ದಿವ್ಯ ದರ್ಶನ ಮಾಡಬೇಕು ಅಂತಂದ್ರೆ ಅದು ಭಗವಂತನ ಕರುಣೆ ಇರಬೇಕು, ಭಗವಂತನ ಆಶೀರ್ವಾದ ಇರಬೇಕು. ಅಲ್ಲಿ ಎಲ್ಲರ ಕೈಯಲ್ಲೂ ನೋಡಕ್ಕಾಗಲ್ಲ. ಆಮೇಲೆ ಬೇರೆಯವರೆಲ್ಲ ನೋಡಿದ್ರೆ ಯುದ್ಧನೇ ನಡೀತಿರ್ಲಿಲ್ಲ, ಅವರೆಲ್ಲರಿಗೂ ಅಲ್ಲೇ ಹೃದಯ ಬಂದು ಒಡೆದೋಗ್ತಿತ್ತು. ಆ ತರ ಇತ್ತು ಆ ಒಂದು ದೃಶ್ಯ. ಅರ್ಜುನ ಅನ್ನೋದ್ರಿಂದ ಅವನ ಕೈಯಲ್ಲಿ ಅದು ನೋಡಕ್ ಸಾಧ್ಯ. ಅವನೇ ಹೇಳ್ತಾನೆ ನೋಡಿ, ಅರ್ಜುನನೇ, ನನ್ನ ಕೈಯಲ್ಲಿ ಇದು ನೋಡಕ್ ಆಗ್ತಿಲ್ಲ, ನಾನು ತುಂಬಾ ಭಯಭೀತಿಲಿದ್ದೀನಿ ಅಂತ ಹೇಳ್ತಾನೆ. ಹಂಗಿರ್ಬೇಕಾದ್ರೆ ಬೇರೆಯವ್ರು ನೋಡಕ್ ಸಾಧ್ಯನಾ? ಸಾಧ್ಯ ಆಗ್ತಿರ್ಲಿಲ್ಲ. ಅಷ್ಟು ತುಂಬಾ ಬಹಳ ಘೋರವಾದಂತಹ ಒಂದು ದೃಶ್ಯ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಸ್ವಲ್ಪ ಇದು ದಾಮೋದರ ಮಾಸದ ಬಗ್ಗೆ ತಿಳಿಸ್ಕೊಡ್ತೀರಾ? ಟೈಮ್ ಇದೆ. ಖಂಡಿತ ಹೇಳ್ತೀನಿ. ಇವತ್ತು ನಾನು ಒಂದು ಯಾವ್ದೋ ಒಂದು ದೇವಸ್ಥಾನ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ, ಖಂಡಿತ ಇನ್ನೊಂದಿನ ಹೇಳ್ತೀನಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈಗ ಹೇಳ್ತಾರಲ್ಲ, ದೇವ್ರು ಬರುತ್ತೆ, ಮೈ ಮೇಲೆ ದೇವ್ರು ಬರುತ್ತೆ ಅಂತ, ಅದೆಲ್ಲ ಸತ್ಯನ ಸುಳ್ಳ ಪ್ರಭು? ದೇವ್ರು ಯಾರ ಮೇಲೂ ಬರಲ್ಲ. ದೇವ್ರು ಯಾವಾಗ್ಲೂ ಒಳಗಡೆನೆ ಇದಾನಲ್ಲ, ಹೇಳ್ತಾನಲ್ಲ, ನಾನು ಒಂದೊಂದು ಕಣ ಕಣದಲ್ಲೂ ಇದ್ದೀನಿ ಅಂತ. ಮತ್ತೆ ಅಲ್ಲ, ಈಗ ಏನಿದೆ ಅವರು ಬರೋದು? ಮೈ ಮೇಲೆ ದೇವ್ರು ಬರ್ತದೆ, ಆ ಕೆಲಸ ಮಾಡಿ ಈ ಕೆಲಸ ಮಾಡು, ನಿಮ್ಮನೆ ಈ ತರ ಅದೇ ಉಂಟು ಭಗವಂತ ಏನ್ ಹೇಳ್ತಾನಲ್ಲ, ನಾನು ಒಂದೊಂದು ಕಣದಲ್ಲೂ ನಾನೇ ಇದ್ದೀನಿ ಅಂತ ಹೇಳ್ತಾನಲ್ಲ, ಮತ್ತೆಲ್ಲಿಂದ ಬರೋದು? ಅವನು ಯಾವಾಗ್ಲೂ ಅಲ್ಲೇ ಇದಾನಲ್ವಾ. ಎಲ್ಲಾ ಜಾಗದಲ್ಲೂ ಅವನು ಇದ್ದಾನೆ. ಅವನು ಇಲ್ದೇ ಇರೋ ಜಾಗನೇ ಇಲ್ಲ. ಮತ್ತೆ ಎಲ್ಲಿಂದ ಹೊರಗಡೆಯಿಂದ ಎಲ್ಲಿ ಮತ್ತೆ ಒಳಗಡೆ ಬರೋದು? ಅವನು ಇದಾನಲ್ಲ ಎಲ್ಲಾ ಕಡೆ. ಹಂಗಾರ ಅಂದ್ರೆ ಡಾಂಬಿಕ ಅಂತ ಅರ್ಥ. ಇದು ಇವರೆಲ್ಲ ಆಡ್ತಾರಲ್ಲ, ಕುಣಿತಾರಲ್ಲ, ಒಂಥರ ದೇವ್ರು ಬರ್ತದೆ ಅವ್ರಿಗೆ, ಹಂಗಾಯ್ತದೆ ಅವರ ಒಂದು ಹಿಂಗಾಯ್ತದೆ ಅಂತ. ನಂಬಿಕೆ, ಆ ನಂಬಿಕೆಯ ಮೂಲಕ ಬಹಳಷ್ಟು ವಿಷಯಗಳನ್ನ ಜನಕ್ಕೆ ತಿಳಿಸ್ಕೊಡ್ತಾರೆ. ಅದು ನಂಬಿಕೆನೆ. ಅದು ಭಗವಂತನ ಒಂದು ಪ್ರೇರಣೆ ಇರ್ಬೋದು, ಭಗವಂತನ ಒಂದು ಇದಿರ್ಬೋದು. ಅವ್ರು ಹೇಳಿದ ತಕ್ಷಣ ಅವ್ರು ಮಾಡ್ತಾರೆ, ಅದೆಲ್ಲ ಒಂದು ವಿಶೇಷತೆ. ಆದ್ರೆ ಎಲ್ಲಾ ಕಡೆ ಭಗವಂತ ಇದ್ದಾನೆ. ಈ ಒಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಾನು ಇಲ್ದೇ ಇರೋ ಜಾಗನೇ ಇಲ್ಲ ಅಂತ. ನಾನು ಇಲ್ದೇ ಇರೋ ಅದಿಲ್ಲ ಅಂತ ಅರ್ಥ ಅಂತ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಅದೇ ಭಗವಂತ ಹೇಳಿದಾರಲ್ಲ, ಆಧ್ಯಾತ್ಮಿಕ ಲೋಕನು ನಾನೇ, ಈಗ ಭೌತಿಕ ಲೋಕನು ನಾನೇ ಅಂತ ಭಗವಂತ ಹೇಳಿದ್ದಾರೆ. ಹೌದು ಹೌದು. ಮತ್ತೆ ಆ ಮಾಯೆನ ಭಗವಂತ ಯಾಕೆ ಸೃಷ್ಟಿ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಇದು ಜೈಲೊಳಗಡೆ ಜೈಲರ್ ಅಂತ ಒಬ್ರು ಇರ್ಬೇಕಲ್ವಾ, ಅವರೇನೆ ಪಾಠ ಕಲಿಸ್ಕೊಡೋದಲ್ವಾ. ಅದನ್ನೇ ನಾವು ನೋಡಿದ್ವಲ್ಲ ಅವಾಗ್ಲೇನೆ. ಜೈಲ್ ಅಂತ ಇರ್ಬೇಕಾದ್ರೆ ಅದ್ರೊಳಗಡೆ ಒಬ್ಬ ಜೈಲರ್ ಇರ್ತಾನೆ. ಅವನು ಬೆಳಗ್ಗೆ ನೀನು ಎದ್ದೋಳು, ಬೆಳಗ್ಗೆ ಬೇಗ ಎದ್ದೋಳು, ಅದನ್ನೆಲ್ಲ ಕ್ಲೀನ್ ಮಾಡು, ಇಲ್ಲ ಕಲ್ಲೆಲ್ಲ ಹೊಡಿ, ಇದನ್ನೆಲ್ಲ ಎತ್ಕೊಂಡ್ಬಂದು ಹಾಕು. ಅವನಿಗೆ ಶಿಕ್ಷೆ ಕೊಟ್ಟಾಗ್ಲೇನೆ ಅವ್ನು ಬದುಕೋದು. ಅಯ್ಯಪ್ಪ, ಇಲ್ಲಿ ಬಂದು ಈ ತರ ಕಷ್ಟಪಡೋ ಬದಲು ನಾನು ಅಲ್ಲಿ ಹೊರಗಡೆ ಆರಾಮಾಗಿ ಇದ್ದಿದ್ರೆ ಚೆನ್ನಾಗಿರೋದಿಲ್ಲ, ನಾನು ಯಾಕೆ ಈ ತಪ್ಪ ಮಾಡಿದೆ. ಆಮೇಲೆ ಮತ್ತೆ ಅವನು ಹೊರಗಡೆ ಬಿಟ್ಟಾಗ ಅವ್ನು ತಪ್ಪು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡೋದಿಲ್ಲ. ಅಯ್ಯೋ, ಒಳಗಡೆ ಹೋದ್ರೆ ಎಷ್ಟೊಂದು ಕಷ್ಟಪಡಬೇಕು, ಅವನು ಹೊಡಿತಾನೆ ಅವನು ಅಂತ. ಆ ತರ ಈ ಮಾಯಾದೇವಿ ನಮಗೆ ಶಿಕ್ಷೆ ಕೊಡಲಿಕ್ಕೆ ನಮಗೆ ಬಂದಿರೋದು.
ನಮ್ಗೆ ಬುದ್ಧಿ ಪಾಠ ಕಲಿಸೋದಕ್ಕೆ. ಟೀಚರ್ ಹೇಳ್ಕೊಡ್ತಾರಲ್ಲ, ಏನು ಹೋಮ್ವರ್ಕ್ ಮಾಡಿದ್ರೆ ಕೈ ಇತ್ತು ಪಟ್ ಪಟ್ ಅಂತ ಹೊಡಿತಾರೆ, ಮಾರನೇ ದಿನ ಏನ್ ಮಾಡ್ತೀವಿ, ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅವ್ರು ಹೊಡೆದೇ ಇಲ್ಲ ಅಂದ್ರೆ, ಹೋಮ್ವರ್ಕ್ ಮಾಡಿಲ್ವಾ, ತಗೋ ಚಾಕ್ಲೇಟ್ ಅಂದ್ರೆ ಅವನೇನ್ ಮಾಡ್ತಾನೆ, ಅವನು ನೆಕ್ಸ್ಟ್ ಏನು ಹೋಮ್ವರ್ಕ್ ಮಾಡದೆ ಹೋಗ್ತಾನಲ್ವಾ. ಇದು ಪಾಠ ಕಲಿಸ್ಕೊಡೋದಕ್ಕೆ ದುರ್ಗೆ ಅವರೇ ಜೈಲರ್. ಓಕೆ ಪ್ರಭುಜಿ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರು ಏನಾದ್ರು ಪ್ರಶ್ನೆಗಳು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಗಳೇ. ಪ್ರಭು ಎಷ್ಟು ವರ್ಷ ಆಯ್ತು ಪ್ರಭು ಕೃಷ್ಣ ಕಾನ್ಸಿಯಸ್ ಬಂದು ತಾವು? ನಾನು ಬಂದು ಒಂದು 20 ವರ್ಷಗಳಾಯ್ತು. ಹರೇ ಕೃಷ್ಣ. ಪತಂಜಲಿ ಮುಂದಿನ ಕಾರ್ಯಕ್ರಮ ನಾವು ಶುರು ಮಾಡ್ಕೊಳ್ಬಹುದು. ಹಾ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ, ಇವತ್ತು ವಿಶ್ವರೂಪದ ದರ್ಶನ ಮಾಡಿಸಿದ್ರಿ ಪ್ರಭುಜಿ. ಭಗವಂತ ಹೆಂಗೆ ಅವ್ರ ಬಾಯಲ್ಲಿ ಎಲ್ಲಾನು ಪಾಂಡವರು ಎಲ್ಲ ಪಾಂಡವರು ಸ್ವಲ್ಪ ಜನ ಕೌರವರು ಎಲ್ಲರೂ ಅವ್ರ ಬಾಯಲ್ಲಿ ಎಲ್ಲ ಹೋಗಿ ನುಂಗ್ತಾ ಇರ್ತಾನೆ ಭಗವಂತ ಅನ್ನೋದು ಅರ್ಜುನ ಎಲ್ಲ ನೋಡ್ತಾ ಇರ್ತಾನೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ನಿಮಗೆ ಧನ್ಯವಾದ ಹೇಳ್ಬೇಕು ಈ ಒಂದು ಅವಕಾಶ ಕೊಟ್ಟದಕ್ಕೆಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭು. ಗಗನ್ ಪ್ರಭು ಅವರ ಕ್ವಶನ್ಗೆ ಚೆನ್ನಾಗಿ ಆನ್ಸರ್ ಮಾಡಿದ್ವಿ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಇಲ್ಲ, ನಮ್ಮ ಗುರು ಹಿರಿಯರು ಹೇಳ್ಕೊಟ್ಟಿದ್ದನ್ನ ನಾನು ಹೇಳಿದೆ. ನನ್ನದೇನು ಇಲ್ಲ ಅಲ್ಲಿ, ನನ್ನ ಪಾತ್ರವೇನಿಲ್ಲ. ಧನ್ಯವಾದ. ಯಾರು ಏನೇ ಪ್ರಶ್ನೆ ಇಟ್ರು ಅಷ್ಟು ಸ್ಪಷ್ಟವಾಗಿ ಹೇಳ್ತಿರು ಪ್ರಭು. ತುಂಬಾ ತುಂಬಾ ಖುಷಿ ಆಯ್ತು ನಿಮ್ ಕ್ಲಾಸ್ ಕೇಳ್ತಾ ಇರೋದ್ರಿಂದ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಈಗ ಶಯನಾರ್ಥಿ ಹಾಡ್ತೀರಾ ಮಾತಾಜಿ? ಯಾರಾದ್ರೂ ಶಯನಾರ್ಥಿ ಹಾಡ್ತೀರಾ? ಹಾಡ್ಲಾ ಮಾತಾಜಿ? ಹಾಡಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹಾಡಿ. ವಿಜ್ಞಪ್ತಿ ವಿಜ್ಞಪ್ತಿ ಕಿಶೋರ ರಾಧಾ ಕೃಷ್ಣ ಪ್ರಾಣಮೂಲ ಶುಭಲ ಕಿಶೋರ जीवने मरणे गति अरो नाही मोर जीवने मरणे गति अरो नाही मोर राधा कृष्ण प्राण मोर चुगुला किशोर हालिंदीर कोले ಗೆಲೆ ಕದಂಬೆ ರವಾನ ಕಲಿಂದಿರ ಕೋಲೇಕೆನೆ ಕದಂಬೆ ರವಾನ ರತನ ಬೆದಿರ ಉಪರ ಬೊಸಬೋದು ಜನ ರತನ ಬೆದಿರ ಉಪರ ಬೊಸಬೋದು ಜನ ರಾಧಾ ಕೃಷ್ಣ ಪ್ರಾಣ ಮೋರ ಜುಗುಲ ಕಿಶೋರ ಶ್ಯಾಮ ಗೌರಿ ಹಂಗೆ ದಿಬೋ ಚಂದನೇರ ಗಂಧ ಶ್ಯಾಮ ಗೌರಿ ಹಂಗೆ ದಿಬೋ ಚಂದನೇರ ಗಂಧ ಶ್ಯಾಮರ ಡುಲಾಬೋ ಕೆಮೆ ಎರಿ ಮೂಕ ಚಂದ್ರ ಶ್ಯಾಮರ ಡುಲಾಬೋ ಕವಿ ಎರಿ ಮೂಕ ಚಂದ್ರ ರಾಧಾ ಕೃಷ್ಣ ಪ್ರಾಣ ಮೋರ ಕಿಶೋರ ಗಾತಿಯ ಮಲತೆ ಮಲ ದಿಬೋದೋರ ಗಾಲೆ ಗಾತಿಯ ಮಲತೆ ಮಲ ದಿಬೋದೋರ ಗಾಲೆ ಅದರೆ ತುಲಿಯ ದಿಬೋ
ಕರ್ಪೂರ ತಾಂಬೂಲೆ ಆದರೆ ತುರಿಯಾದಿಗೋ ಕರ್ಪೂರ ತಾಂಬೂಲೆ ಸದಾ ಕೃಷ್ಣ ಪ್ರಾಣ ಮೋರ ಜುಗುಲ ಕಿಶೋರ ललिता शाखादे जटा साके वृंदा ललिता विशाखादे जटा साके वृंदा अज्ञाय कोरिबो सेवा चरणारविंदा अज्ञाय कोरिबो सेवा चरणारविंदा राधा कृष्ण प्राण मोर जुगुल किशोर श्री कृष्ण चैतन्य प्रभु दास श्री कृष्ण चैतन्य प्रभु दास सेवा विलास करे नरोत्तम दास सेवा विलास करे नरोत्तम दास राधा कृष्ण प्राण मोर जुगुल किशोर हरे कृष्ण 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 हरे 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 राम 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 हरे 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 कृष्ण माताजी ಧನ್ಯವಾದಗಳು ದಂಡವತ್ ಪ್ರಣಾಮ ಅವಕಾಶ ಹರಿ ಕೊಟ್ಟಿದ್ದಕ್ಕೆ ಬೋಲ್. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಆಡಿದ ರಸವತಿ ಮುಖಾರ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡಬೇಕಾಗಿ ಶಾಂಭವಿ ಮಾತಾಜಿಯಲ್ಲಿ ವಿನಂತಿ. ಹರೇ ಕೃಷ್ಣ. ಶಾಂಭವಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಹಾಡಿ ಮಾತಾಜಿ. श्री नरसिंह जय नरसिंह जय जय श्री नरसिंह प्रह्लादेश जया पद्मा मुका पद्मा भृङ्गा उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहम्। नमस्ते नरसिंहाय नमस्ते नरसिंहाय प्रह्लादलाददायिने हिरण्यकाशीपूर्वक्षः शीलटङ्कानकालाये इतो नरसिंहा परतो नरसिंहा इतो नरसिंहा परतो नरसिंहा यतो यतो यामि ततो नरसिंहा यतो यतो यामि ततो नरसिंहा बहिर्नरसिंहा हृदये नरसिंहा बहिर्नरसिंहा हृदये नरसिंहा नरसिंहमदिं शरणं प्रपद्ये नरसिंहमदिं शरणं प्रपद्ये तव कमलवरेणाकाम् अद्भुतशृङ्गां दलिता हिरण्यकशिपु तनुभृङ्गां केशवधृता नरहरिरूपा जय जगदीश हरे जय जगदीश हरे जय जगदीश हरे तव करकमलवरेणाकाम् अद्भुतशृङ्गां दलिता हिरण्यकशिपु तनुभृङ्गां केशवधृता नरहरिरूपा जय जगदीश हरे जय जगदीश हरे जय जगदीश हरे
जय नरसिंहदे जय नरसिंहदे नरसिंहदे जय नरसिंहदे जय लक्ष्मी नरसिंह जय अनंतदे लक्ष्मी नरसिंह जय अनंतदे जय प्रहलाद महाराज जय प्रहलाद महाराज प्रहलाद महाराज जय भक्ता प्रहलाद जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौरा हरि बोल हरि बोल हरि बोल निताय गौरा हरि बोल श्री लक्ष्मी नरसिंह भगवान की जय हरे कृष्ण माता जी ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಶಾಂತಿ ಮಾತಾಜಿಗೆ ಧನ್ಯವಾದಗಳು. ದಂಡವತ್ ಪ್ರಣಾಮ್ ಮಾತಾಜಿ. ತುಂಬಾ ಹರೇ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವ ನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ಪಣ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವ ಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ದಂಡವತ್ ಕೃಷ್ಣ ಪ್ರಣಾಮ್. ಮಾತಾಜಿ ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ್.